Namaskaram. So let us continue with the chapter nuclei once again. So in the last video we had discussed regarding two things. One is nuclear fission reaction in detail, and then after that we had discussed regarding nuclear chain reaction, fission chain reaction, and particularly in that nuclear fission chain reaction we had discussed about two kinds of chain reaction known as controlled chain reaction and uncontrolled chain reaction. ಆಮೇಲೆ ನಾನು ನಿಮ್ಗೆ ಹೇಳಿದ್ದೆ ಎಕ್ಸಾಂಪಲ್ ಫಾರ್ ಯಾವುದದು ಕಂಟ್ರೋಲ್ ಚೈನ್ ರಿಯಾಕ್ಷನಿಗೆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಬರ್ತೈತಿ. ಸೊ ಆ್ಯಕ್ಚುಲಿ ಇನ್ ಟುಡೇಸ್ ವಿಡಿಯೋ ವಿಲ್ ಬಿ ಡಿಸ್ಕಸಿಂಗ್ ಇನ್ ಡೀಟೇಲ್ ರಿಗಾರ್ಡಿಂಗ್ ದ ಟಾಪಿಕ್ ನ್ಯೂಕ್ಲಿಯರ್ ರಿಯಾಕ್ಟರ್ ವಿಚ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕಂಟ್ರೋಲ್ ಚೈನ್ ರಿಯಾಕ್ಷನ್. ಒಂದು ಸ್ಮಾಲ್ ರೀಕ್ಯಾಪ್ ಅಬೌಟ್ ಕಂಟ್ರೋಲ್ ಚೈನ್ ರಿಯಾಕ್ಷನ್ ಅಂದರೆ ಅದರೊಳಗೆ the number of fission producing neutrons, they are accelerated, they are built up to a certain level. One particular generation ಒಳಗೆ ಇಷ್ಟು ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಬಂದ ಮೇಲೆ ಅದನ್ನು ಮೇಂಟೈನ್ ಮಾಡ್ತಾರೆ. ದಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಈಸ್ ನಾಟ್ ಅಲೌಡ್ ಟು ಎಕ್ಸಿಲರೇಟ್ ಇಂಡೆಫಿನೆಟ್ಲಿ. ಅದ್ರ ವ್ಯಾಲ್ಯೂ ಹೆಂಗೆ ಬೇಕಂಗೆ ಇನ್ಕ್ರೀಸ್ ಆಗಕ್ಕೆ ಬಿಡೋಂಗಿಲ್ಲ. ಒಂದು ಕಂಟ್ರೋಲ್ಡ್ ವೇ ಒಳಗೆ ಆ ನಂಬರ್ ಆಫ್ ನ್ಯೂಟ್ರಾನ್ಸನ್ನು ಎಕ್ಸ್ಟ್ರಾ ನಂಬರ್ ಆಫ್ ನ್ಯೂಟ್ರಾನ್ಸ್ ಬಂದರೆ ಅದನ್ನು ಅಬ್ಸಾರ್ಬ್ ಮಾಡಿಕೊಂಡು ಲಿಮಿಟೆಡ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಕಂಟಿನ್ಯೂ ಆಗಿ ಈಗ ಏನಾಗ್ತದೆ ಗೊತ್ತೇನ್ರಿ, ಅನ್ಕಂಟ್ರೋಲ್ ಚೈನ್ ರಿಯಾಕ್ಷನ್ ಆಗಿಬಿಟ್ರೆ ಎನರ್ಜಿ ಭಯಂಕರ ರಿಲೀಸ್ ಹಾಕೋಂತ ಹೋಗ್ತೈತಿ, ಅನ್ಲಿಮಿಟೆಡ್ ಎನರ್ಜಿ ಬರ್ತೈತಿ. ಅದು ದಟ್ ಈಸ್ ಗುಡ್ ಫಾರ್ ಡೆವಲಪಿಂಗ್ ಬಾಂಬ್ಸ್. ಬಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂಥೇಳಿ ನಾವು ಇವತ್ತಿನ ವಿಡಿಯೋದೊಳಗೆ ಏನು ಡಿಸ್ಕಸ್ ಮಾಡ್ತೀವಲ್ಲ, ದ ಏಮ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ is not to produce very large amount of energy. Sustained level ನೊಳಗೆ ಮೇಂಟೈನ್ ಮಾಡಿಕೊಂಡು ಲಿಮಿಟೆಡ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ಕೊತ ಅಟ್ ಅ ಸ್ಮಾಲರ್ ರೇಟ್, ವೆರಿ ಹೈ ಅಮೌಂಟ್ ಆಫ್ ಎನರ್ಜಿ ಇನ್ ಶಾರ್ಟ್ ಅಮೌಂಟ್ ಆಫ್ ಟೈಮ್, ಈ ರೀತಿ ನಮಗೆ ಬೇಡ ನ್ಯೂಕ್ಲಿಯರ್ ರಿಯಾಕ್ಟರ್ನೊಳಗೆ. ಸೊ ಒಂದು ಕಂಟ್ರೋಲ್ಡ್ ವೇ ಒಳಗೆ ಲಿಮಿಟೆಡ್ ಅಮೌಂಟ್ನೊಳಗೆ ಒಂದು ಸ್ಮಾಲರ್ ರೇಟ್ ಆಫ್ ಜನರೇಷನ್ ಆಫ್ ಎನರ್ಜಿ ನಮಗೆ ಬೇಕಾಗ್ತೈತಿ, ವಿಚ್ ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯರ್ ಎನರ್ಜಿ. ಆ ನ್ಯೂಕ್ಲಿಯರ್ ಎನರ್ಜಿನ ತೊಗೊಂಡು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುವಂಥ ಒಂದು ಡಿವೈಸ್, ಎಕ್ಸಾಕ್ಟ್ಲಿ ಡಿವೈಸ್ ಅನ್ನೋಕ್ಕೆ ಬರೋಂಗಿಲ್ಲ, ಒಂದು ಅರೇಂಜ್ಮೆಂಟ್ ಅಂತ ಹೇಳ್ಬೋದು ನಾವು, ನ್ಯೂಕ್ಲಿಯರ್ ರಿಯಾಕ್ಟರ್. ಸೊ ನ್ಯೂಕ್ಲಿಯರ್ ರಿಯಾಕ್ಟರ್ನೊಳಗೆ ನಾವು ಮೇನ್ಲಿ ಏನೇನು ಕಲಿಬೇಕಾಗ್ತೈತಿ ಅಂದರೆ ಅದ್ರಾಗಿನ ಡಿಫ್ರೆಂಟ್ ಪಾರ್ಟ್ಸ್ ಬರ್ತಾವೆ. ಹೆಂಗೆ ನಾವಲ್ಲೇ ಹೌ ಕ್ಯಾನ್ ವಿ ಅಚೀವ್ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ and what are the different parts involved in that nuclear reactor. ಅಂದರೆ ಕಂಟ್ರೋಲ್ ಚೈನ್ ರಿಯಾಕ್ಷನ್ ಮಾಡೋಕ್ಕೆ ಏನೇನು ಪಾರ್ಟ್ಸ್ ಬೇಕಾಗ್ತಾವೆ ಅದ್ರದ್ದು ಒಂದು ಡೈಗ್ರಾಮ್ ಬರ್ತೈತಿ ನ್ಯೂಕ್ಲಿಯರ್ ರಿಯಾಕ್ಟರದ್ದು. ಆಮೇಲೆ ಅದು ಎನರ್ಜಿ ಏನು ಪ್ರೊಡ್ಯೂಸ್ ಮಾಡ್ತೀವಲ್ಲ ಕಂಟ್ರೋಲ್ಡ್ ವೇ ಒಳಗೆ, ಆ ಎನರ್ಜಿ ಜನರಲಿ ಕೈನೆಟಿಕ್ ಎನರ್ಜಿ ಆಫ್ ದ ಫಿಷನ್ ಫ್ರಾಗ್ಮೆಂಟ್ಸ್ ಇರ್ತೈತಿ, ಅಥವಾ ಹೀಟ್ ಎನರ್ಜಿ ಅಂತಲೂ ಕನ್ಸಿಡರ್ ಮಾಡ್ಬೋದು ನಾವು. ಬಿಕಾಸ್ ಆ್ಯಕ್ಚುಲಿ ನಿಮ್ಗೆ ನೆನಪಿದ್ರೆ ಹೀಟ್ ಎನರ್ಜಿ ಇಸ್ ದ ಬೇಸಿಕ್ ಡೆಫಿನಿಷನ್ ಆಫ್ ಹೀಟ್ ಎನರ್ಜಿಗೆ ನಾವು ಹೋದ್ರೆ ಫ್ರಮ್ PUC ಫಸ್ಟ್ ಇಯರ್ ಕ್ಲಾಸ್ 11ಗೆ ದಿ ಡೆಫಿನಿಷನ್ ಆಫ್ ಹೀಟ್ ಎನರ್ಜಿ ಗೋಸ್ ಲೈಕ್ ದಿಸ್. ಅಂದರೆ ಇಟ್ ಈಸ್ ದ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಅ ಪರ್ಟಿಕ್ಯುಲರ್ ಮಟೀರಿಯಲ್ ಅಂತ ಹೇಳ್ತಾರೆ. ಸೊ ಈಗ ನಿನ್ನೆ ನಾವು ಫಿಷನ್ ರಿಯಾಕ್ಷನ್ನಾಗ ಒಂದು ಎಕ್ಸಾಂಪಲ್ ನೋಡಿದ್ವಿ. ಯುರೇನಿಯಮ್ 92-235 ಇರುತ್ತೆ ಪ್ರೀವಿಯಸ್ ವಿಡಿಯೋದೊಳಗೆ. ಯುರೇನಿಯಮ್ 92-235 ವಿಚ್ ಈಸ್ unstable initially. It is bombarded with a neutron so that it becomes more unstable and it splits. And when it splits, it forms fission fragments which have kinetic energy, which have heat energy. ಸೊ ಇಲ್ಲಿ ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಬಂದ ತಕ್ಷಣ ನಾವಿಲ್ಲೇ ಎರಡು ಕೆಲಸ ಮಾಡಬೇಕು, ಎರಡು ಮೇನ್ ಫೋಕಸ್ ಇರ್ಬೇಕು ನಮ್ದು ಎರಡು ಕಡೆ. ಒಂದು ಕಂಟ್ರೋಲ್ ಚೈನ್ ರಿಯಾಕ್ಷನ್ ಮಾಡಿಕೊಂಡು ಎನರ್ಜಿನ ಪ್ರೊಡ್ಯೂಸ್ ಮಾಡೋದು ಅಟ್ ಅ ಲೋವರ್ ರೇಟ್, ವೆರಿ ಹೈ ರೇಟ್ನೊಳಗೆ ಎನರ್ಜಿ ಬ್ಯಾಡ್ ನಮಗೆ, ಕಂಟಿನ್ಯೂಸ್ ಸಪ್ಲೈ ಆಫ್ ಎನರ್ಜಿ. ಆ ಹೀಟ್ ಎನರ್ಜಿಯಲ್ಲಿ ಏನು ಡೆವಲಪ್ ಆತಲ್ಲ ಅದರಿಂದ ಇಲೆಕ್ಟ್ರಿಕಲ್ ಎನರ್ಜಿ. ಫಸ್ಟಿಗದ ನ್ಯೂಕ್ಲಿಯರ್ ಎನರ್ಜಿನ ಫಿಷನ್ ರಿಯಾಕ್ಷನ್ ಈಸ್ ಅ ನ್ಯೂಕ್ಲಿಯರ್ ರಿಯಾಕ್ಷನ್. ಯುರೇನಿಯಮ್ ಮತ್ತು ನ್ಯೂಕ್ಲಿಯಸ್ ಅದು ಸ್ಪ್ಲಿಟ್ ಆಗಿ ಫಿಷನ್ ಫ್ರಾಗ್ಮೆಂಟ್ಸ್ ಬಂತು, ಅದು ನ್ಯೂಕ್ಲಿಯರ್ ಎನರ್ಜಿ ರಿಲೀಸ್ ಆಗೋದು ಇನ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿ ಬರ್ತೈತಿ. ಈಗ ಅದು ಕೈನೆಟಿಕ್ ಎನರ್ಜಿ, ಹೀಟ್ ಎನರ್ಜಿ ಬರ್ತೈತಿ. ಆ ಹೀಟ್ ಎನರ್ಜಿನ ಇಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಬೇಕು. ಅಲ್ಟಿಮೇಟ್ಲಿ ದ ಏಮ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ ಈಸ್ ಟು ಹಾರ್ನೆಸ್ ಎಲೆಕ್ಟ್ರಿಕಲ್ ಎನರ್ಜಿ ಅಟ್ ದ ಲಾಸ್ಟ್. ಸೊ ಈ ಹೀಟ್ ಎನರ್ಜಿ ಏನು ಪ್ರೊಡ್ಯೂಸ್ ಆತಲ್ಲ, ಈಗ ಲೈಕ್ ನಾವೊಂದು ನಿಮಗೆ ಎಕ್ಸಾಂಪಲ್ ಹೇಳಿದ್ದೀನಿ, ಡಿಸ್ಕಸ್ ಮಾಡಿದ್ವಿ ಏನಂದ್ರೆ
ಫಾರ್ ಎವ್ರಿ ಒನ್ ಫಿಷನ್ ಆಫ್ ಯುರೇನಿಯಮ್, ಒಂದು ಫಿಷನ್ ಆದಾಗ, ಒಂದು ಯುರೇನಿಯಮ್ ಸ್ಪ್ಲಿಟ್ ಆದಾಗ ಅಪ್ರಾಕ್ಸಿಮೇಟ್ಲಿ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ನಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ. ಇದು ಪ್ರೊಡ್ಯೂಸ್ ಆಗಿದ್ದೇನು ಹೀಟ್ ಎನರ್ಜಿ ಫಾರ್ಮ್ನೊಳಗೆ ಇರ್ತೈತಲ್ಲ, ಇದರಿಂದ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡ್ಬೇಕು ನಾವೀಗ. ಆ ಎಲೆಕ್ಟ್ರಿಕಲ್ ಎನರ್ಜಿ ಹೆಂಗೆ ಕನ್ವರ್ಟ್ ಮಾಡ್ತಾರೆ ಅಂದ್ರೆ, ಒಂದು ಕಡೆ ಫಿಷನ್ ರಿಯಾಕ್ಷನ್ ಮಾಡಿಸ್ತಾರೆ, ಯುರೇನಿಯಮ್ ಅದನ್ನು ಫ್ಯೂಯಲ್ ಆಗಿ ತೊಗೊಂಡು, ಯುರೇನಿಯಮ್ 92-235 ಅದನ್ನು ಫ್ಯೂಯಲ್ ಆಗಿ ತೊಗೊಂಡು ನ್ಯೂಟ್ರಾನನ್ನು ಬೊಂಬಾರ್ಡ್ ಮಾಡಿ ರಿಯಾಕ್ಷನ್ ಸ್ಟಾರ್ಟ್ ಮಾಡಿಸ್ತಾರೆ, ಫಿಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಅದೊಂದು ಚೈನ್ ರಿಯಾಕ್ಷನ್ ಆಗ್ತೈತಿ. ನಿನ್ನೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೀನಿ, ಫಸ್ಟಿಗೆ ಒಂದು ಯುರೇನಿಯಮ್ ಇರುತ್ತೆ, ಒಂದು ನ್ಯೂಟ್ರಾನ್ ಬಂದು ಬಡಿತೈತಿ, ದ್ಯಾಟ್ ಸ್ಪ್ಲಿಟ್ಸ್ ಟು ಫಾರ್ಮ್ 2 to 3 ನ್ಯೂಟ್ರಾನ್ಸ್. ಅದು ಹೋಗಿ ಮತ್ತು ಫರ್ದರ್ ಫಿಷನ್ ಪ್ರೊಡ್ಯೂಸ್ ಮಾಡ್ತೈತಿ ಬೇರೆ ಬೇರೆ ಯುರೇನಿಯಮ್ ನ್ಯೂಕ್ಲಿಯೈ ಜೋಡಿ. ಈ ಎನರ್ಜಿ ಪ್ರೊಡ್ಯೂಸ್ ಹಾಕೊಂತ ಹೋತಲ್ಲ, ಹೀಟ್ ಎನರ್ಜಿ ಏನು ಪ್ರೊಡ್ಯೂಸ್ ಆತಲ್ಲೇ, ಇದ್ರ ಎಲೆಕ್ಟ್ರಿಕಲ್ ಎನರ್ಜಿಗೆ ಹೆಂಗೆ ಕನ್ವರ್ಟ್ ಮಾಡ್ತಾರೆ ಅಂದರೆ, ಒಂದು ಹ್ಯೂಜ್ ಬಾಯ್ಲರ್ ಇರ್ತೈತೆ ವಿಚ್ ಸ್ಟೋರ್ಸ್ ವಾಟರ್. ಆ ವಾಟರನ್ನು, ಆ ಬಾಯ್ಲರ್ನಾಗಿರುವಂಥ ವಾಟರನ್ನು ಈ ನ್ಯೂಕ್ಲಿಯರ್ ರಿಯಾಕ್ಟರ್ನಾಗ ತೊಗೊಂಬಂದು ಪಾಸ್ ಮಾಡಿ ವಾಪಸ್ ಕಳಿಸ್ತಾರೆ. ಸೊ ಆ ವಾಟರ್ ಬಂದು ಈ ನ್ಯೂಕ್ಲಿಯರ್ ರಿಯಾಕ್ಟರ್ನಾಗ ಪಾಸಾಗಿ ಹೋಗ್ಬೇಕಾರೆ ಆ ವಾಟರ್ ಸುತ್ತಲ, ಆ ಪೈಪ್ ಏನಿರ್ತೈತಲ್ಲ, ವಾಟರ್ ಪೈಪ್ ಡೈಗ್ರಾಮ್ ತೋರಿಸ್ತೀನಿ ನಾನು, ಆ ಪೈಪ್ ಸುತ್ತಲ ಹೀಟ್ ಏನು ಜನರೇಟ್ ಆಗ್ತಿರ್ತೈತಲ್ಲ, ಫಿಷನ್ ರಿಯಾಕ್ಷನ್ ಆಗ್ತಿರ್ತೈತಿ ಈಗಲ್ಲೇ, ಆ ಹೀಟ್ ಪ್ರೊಡ್ಯೂಸ್ ಆಗಿದ್ದು ಅಲ್ಲೇನು ವಾಟರ್ ಫ್ಲೋ ಆತಲ್ಲ ಪೈಪ್ನೊಳಗೆ, ದ್ಯಾಟ್ ವಾಟರ್ ಅಬ್ಸಾರ್ಬ್ಸ್ ದ ಹೀಟ್ ಎನರ್ಜಿ. ಫಿಷನ್ ರಿಯಾಕ್ಷನ್ನಿಂದ ಪ್ರೊಡ್ಯೂಸ್ ಆದಂಥ ಹೀಟ್ ಎನರ್ಜಿನ ವಾಟರ್ ಅಬ್ಸಾರ್ಬ್ ಮಾಡ್ತೈತಿ. ಅಬ್ಸಾರ್ಬ್ ಮಾಡಿ ದ್ಯಾಟ್ ವಾಟರ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಸ್ಟೀಮ್, ಬಾಯ್ಲ್ ಆಗ್ತೈತಿ, ಸ್ಟೀಮ್ ಪ್ರೊಡ್ಯೂಸ್ ಆಗ್ತೈತಿ. ಇದನ್ನು ವೆರಿ ಹೈ ಪ್ರೆಷರ್ನೊಳಗೆ ಸ್ಟೀಮನ್ನು ಒಂದು ಕಡೆ ಮೇಂಟೈನ್ ಮಾಡ್ತಾರೆ. ಆ ಸ್ಟೀಮನ್ನು ಫರ್ದರ್ ಟರ್ಬೈನ್ಸ್ಗೆ, ಈಗ ಲೈಕ್ ನೀವು ಹೈಸ್ಕೂಲ್ಸ್ನೊಳಗೆಲ್ಲ ಕಲ್ತಿರ್ತೀರಿ, ಪರ್ಟಿಕ್ಯುಲರ್ಲಿ ಇಫ್ ಯು ಹ್ಯಾವ್ ಲರ್ನ್ಡ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರೀತಾರೆ ಕನ್ನಡದೊಳಗೆ, ಯಾರು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇದ್ರೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಪ್ರೊಸೆಸ್ನೊಳಗೆ ಆ ಟರ್ಬೈನ್ಸ್ ಮೇಲೆ ಸ್ಟೀಮನ್ನು ಮೂವ್ ಮಾಡಿಸಿ, ವೆನ್ ದ ಟರ್ಬೈನ್ ಸ್ಟಾರ್ಟ್ಸ್ ಟು ರೊಟೇಟ್, ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನಿಂದ ಕರೆಂಟ್ ಪ್ರೊಡ್ಯೂಸ್ ಆಗ್ತೈತಿ. ಸೊ ಬಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂಥೇಳಿ ನೀವೇನು ಕಲಿತೀರಲ್ಲ ಸಿಲೆಬಸ್ನೊಳಗೆ, ನಿಮಗೆ ಇಲ್ಲಿ ಸಿಲೆಬಸ್ನೊಳಗೆ ಆ ಟರ್ಬೈನ್ ಬಗ್ಗೆ ನೀವೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ವಾಟರ್ ಬರ್ತೈತಿ, ಇಟ್ ಅಬ್ಸಾರ್ಬ್ಸ್ ದ್ಯಾಟ್ ಹೀಟ್, ಮುಂದೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತೈತೆ ಅಂತ ಹೇಳಿದರೆ ಸಾಕು. ಹೌ ದ್ಯಾಟ್ ಎಲೆಕ್ಟ್ರಿಸಿಟಿ ಈಸ್ ಪ್ರೊಡ್ಯೂಸ್ಡ್, ದಟ್ ಈಸ್ ನಾಟ್ ದ ಮ್ಯಾಟರ್ ಹಿಯರ್. ಸೊ ಇಲ್ಲಿ ನಾವು ಫೋಕಸ್ ಮಾಡೋದಷ್ಟೇ. ಏನೇನಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್, ಅದರಾಗೇನು ಡಿಫ್ರೆಂಟ್ ಪಾರ್ಟ್ಸ್ ಬರ್ತಾವೆ, ಆ್ಯಂಡ್ ಅವಿಷ್ಟು ಪಾರ್ಟ್ಸ್ ಏನೇನು ಯೂಸ್ ಮಾಡೋದು, ಏನೇನು ಯೂಸ್ ಅದಾವೆ, ಅದ್ರದ್ದು ಯೂಸ್ ಅದಾವೆ. ಲೈಕ್ ಮಾಡರೇಟರ್ ಅಂತ ಒಂದು ಬರ್ತೈತಿ, ಕಂಟ್ರೋಲ್ ರಾಡ್ಸ್ ಅಂತ ಬರ್ತಾವೆ, ಇವೆಲ್ಲ ಏನು ಕೆಲಸ ಮಾಡ್ತಾವೆ ಇದನ್ನು ನಾವು ಡಿಸ್ಕಸ್ ಮಾಡ್ಬೇಕು. ಆ್ಯಂಡ್ ಹೌ ವಿ ಕ್ಯಾನ್ ಅಚೀವ್ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್, ಇದನ್ನು ಡಿಸ್ಕಸ್ ಮಾಡ್ಬೇಕು. ಇದಾದಮೇಲೆ ನೆಕ್ಸ್ಟ್ ಅದು ಹೀಟ್ ಎನರ್ಜಿ ಏನಿರ್ತೈತಲ್ಲ ಅದು ಅಬ್ಸಾರ್ಬ್ ಆಗ್ತೈತಿ, ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಸೊ ಈಗ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಬಿಫೋರ್ ವಿ ಆ್ಯಕ್ಚುಲಿ ಸ್ಟಾರ್ಟ್, ಒಂದು ಜನರಲಿ ಇನ್ ಅವರ್ ಕಾಲೇಜ್ ವಿ ಮೇಕ್ ಯೂಸ್ ಆಫ್ ಬೇಸ್ ಬುಕ್, ಬಟ್ ಈ ಪರ್ಟಿಕ್ಯುಲರ್ ಟಾಪಿಕ್ಕಿಗೆ ನ್ಯೂಕ್ಲಿಯರ್ ರಿಯಾಕ್ಟರ್ ಐ ಆಮ್ ನಾಟ್ ಮೇಕಿಂಗ್ ಯೂಸ್ ಆಫ್ ದ ಬೇಸ್ ಬುಕ್. ಮತ್ತು ಹೆಂಗೆ ಮಾಡ್ಬೇಕು ಸರ್ ಅಂದರೆ ಹೇಳ್ತೀನಿ. ಎರಡು ಕೆಲಸ ಮಾಡ್ಬೋದು ನಾವು. ಒಂದು, ನಾ ಆ್ಯಕ್ಚುಲಿ ಈಗ ಇದಕ್ಕೆ ಐ ಆಮ್ ಮೇಕಿಂಗ್ ಯೂಸ್ ಆಫ್ ಬಾಸ್ಕೋ ಬುಕ್, ವೇರ್ ಈಗ ನಾನು ಇಲ್ಲೇ ಸ್ಕ್ರೀನ್ನೊಳಗೆ ಅದನ್ನು ಡಿಸ್ಪ್ಲೇ ಮಾಡ್ತೀನಿ. ನೀವು ಯಾರ ಕಡೆ ಬೇಸ್ ಬುಕ್ ಐತಲ್ಲ, ಇಫ್ ಯು ಜಸ್ಟ್ ಮೇಕ್ ಎ ಕಂಪ್ಯಾರಿಸನ್, ಬಾಸ್ಕೋದೊಳಗೆ ಆ ಡಿಫ್ರೆಂಟ್ ಪಾರ್ಟ್ಸನ್ನು ಸಪ್ರೇಟ್ ಹೆಡ್ಡಿಂಗ್ ಕೊಟ್ಟು ಅವುಗಳ ಯೂಸಸ್ ಕೊಟ್ಟು ವೆರಿ ಸಿಂಪಲ್ ವೇ ಒಳಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ಯಾರ. ಇಲ್ಲಿ ಸ್ವಲ್ಪ ಏನಾಗೈತೆ, ಅದು ಮಿಕ್ಸಪ್ ಆಗಿಬಿಟ್ಟೈತೆ, ಡಿಸ್ಟಿಂಗ್ವಿಷ್ ಮಾಡೋಕ್ಕಾಗಂಗಿಲ್ಲ. ಸೊ ಐ ಥಾಟ್ ಇಟ್ ವಿಲ್ ಬಿ ಬೆಟರ್. ಸೊ ಆಮೇಲೆ ನಿಮಗೆ ಓದ್ಕೋಬೇಕು ಅಂತ ಅನ್ಸಿದ್ರೆ ಯು ಕ್ಯಾನ್ ಡೂ 2 ಥಿಂಗ್ಸ್. ನಮ್ಮ ಕಾಲೇಜ್ ಸ್ಟೂಡೆಂಟ್ಸಿಗೆ ಈ ಬೇಸ್ ಬುಕ್ ಮತ್ತು ಇಲ್ಲ ಅಂತಂದ್ರಾಗ, ನಾ ಇಲ್ಲೇ ಸ್ಕ್ರೀನ್ನೊಳಗೆ ಅದನ್ನು ಡಿಸ್ಪ್ಲೇ ಮಾಡಿರ್ತೀನಲ್ಲ ಬಾಸ್ಕೋದು, ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್. ಓಕೆ, ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ನೋಡು ನೀವೇ ಡಿಸೈಡ್ ಮಾಡಿ, ಅಥವಾ ಯೂಟ್ಯೂಬ್ನೊಳಗೆ ವಿಡಿಯೋ ಹಾಕಿದ್ದಿರ್ತೈತಿ, ಎನಿ ಟೈಮ್ ಯು ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ವಿಡಿಯೋನ ಡೈರೆಕ್ಟ್ಲಿ ನೋಡ್ಕೋಬೋದು. ಅಥವಾ ನಿಮಗೆ ಓದ್ಕೊಳ್ಳೋಕೆ ಬೇಕು ಸಪ್ರೇಟ್ ಅಂದ್ರೆ ಸ್ಕ್ರೀನ್ಶಾಟ್ ತಕ್ಕೋರಿ. ಕಾಲೇಜ್ ಸ್ಟಾರ್ಟ್ ಆದಮೇಲೆ ಅದ್ರದ್ದೊಂದು ಜೆರಾಕ್ಸ್ ಕೊಡ್ತೀನಿ ಅಂತ ನಿಮ್ಗೆ, ರೈಟ್ ನಾವು ಅಂತೂ ಕೊಡೋಕೆ ಬರೋಂಗಿಲ್ಲ. ಸೊ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೋರಿ, ನಿಮಗೆ ಏನು ರೀ ಫ್ಯೂಚರಿಗೆ ಯೂಸ್ ಹಾಕಕ್ಕದು ಹೆಲ್ಪ್ ಆಗ್ತೈತಿ. ಜಸ್ಟ್ ಅ ಮಿನಿಟ್. ಹಾಂ, ಸ್ವಲ್ಪ ಅದು ಸ್ಕ್ರೀನ್ ಆಫ್ ಆಗಿತ್ತಾ, ನಂಗೆ ಗ್ಯಾರಂಟಿ ಇದ್ದಿದ್ದಿಲ್ಲ ವಿಡಿಯೋ ರೆಕಾರ್ಡ್ ಆಗತ್ತಿಲ್ಲ. ಜಸ್ಟ್ ಅ ಮಿನಿಟ್, ಲೆಟ್ ಮೀ ಚೆಕ್. ಓಕೆ, ನೋ ಪ್ರಾಬ್ಲಮ್. ಸೊ ಇದನ್ನು ಫ್ಯೂಚರ್ ಯೂಸಿಗೆ ಅದು ಬೇಕಾಗ್ತಿತ್ತು, ಅದು ಚಲೋಗಿ. ಸೊ ಹಂಗಾರೆ ಆ ಟೆಕ್ಸ್ಟ್ ಬುಕ್ನೊಳಗಿಂದು 2 ಪೇಜ್ನ ಇಲ್ಲೇ ಸ್ಕ್ರೀನ್ನೊಳಗೆ ಡಿಸ್ಪ್ಲೇ ಮಾಡಿ,
ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅ ನ್ಯೂಕ್ಲಿಯರ್ ರಿಯಾಕ್ಟರ್. ನ್ಯೂಕ್ಲಿಯರ್ ರಿಯಾಕ್ಟರ್ ಸಿಂಪಲ್ ಇಷ್ಟ ಕೆಲಸ. ಯುರೇನಿಯಮ್ ತೊಗೊಳ್ಳೋದು ವಿಚ್ ಈಸ್ ಅ ಫಿಷನಬಲ್ ಮಟೀರಿಯಲ್. ಫಿಷನಬಲ್ ಮಟೀರಿಯಲ್ ಅಂದ್ರೆ ಫಿಷನ್ ಆಗ್ಬೇಕದು. ಈಗ ಯುರೇನಿಯಮ್ನೊಳಗನ ಇನ್ನೊಂದು ಇರ್ತೈತಿ ಗೊತ್ತಾನ, ನಾವು ನಿನ್ನೆ ಡಿಸ್ಕಸ್ ಮಾಡಿದ್ದು ಯುರೇನಿಯಮ್ 235 ವಿತ್ ಮಾಸ್ ನಂಬರ್ 235. ದೇರ್ ಈಸ್ ಒನ್ ಮೋರ್ ಐಸೋಟೋಪ್ ಆಫ್ ಯುರೇನಿಯಮ್ ವಿತ್ ಮಾಸ್ ನಂಬರ್ 238. ಅದು ಫಿಷನ್ ಮಾಡಂಗೇ ಇಲ್ಲ. ನೀವು ಯುರೇನಿಯಮ್ 92 238 ತೊಗೊಂಡು ಅದಕ್ಕೆ ನ್ಯೂಟ್ರಾನ್ ಬಾಂಬಾರ್ಡ್ ಮಾಡಿದ್ರಿ ಅಂದ್ರೆ ಫಿಷನ್ ರಿಯಾಕ್ಷನ್ ಆಗಂಗೇ ಇಲ್ಲ. ಅದು ಯುರೇನಿಯಮ್ 92 235 ಈಸ್ ಓನ್ಲಿ ಫಿಷನಬಲ್. ಅದಕ್ಕೆ ನ್ಯೂಟ್ರಾನ್ನ ಸಪ್ಲೈ ಮಾಡಿದ್ರಷ್ಟೇ ಅದು ಕ್ಯಾಪ್ಚರ್ ಮಾಡಿಕೊಂಡು ನಾನು ಹೇಳಿದ್ದೆ ನಿಮ್ಗೆ. ಅದು 235 ಇದ್ದಿದ್ದು 236 ಆಗಿ ಅದನ್ನು ನಾವು ಸ್ವಲ್ಪ ಅನ್ಸ್ಟೇಬಲ್ ಇರ್ತೈತಿ. ಈ ನ್ಯೂಟ್ರಾನ್ ಅದಕ್ಕೆ ಬೊಂಬಾರ್ಡ್ ಮಾಡಿ ಇನ್ನು ಸ್ವಲ್ಪ ಅನ್ಸ್ಟೇಬಲ್ ಮಾಡ್ತೀವಿ ನಾವು ಅಷ್ಟೇ. ಅದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಎನರ್ಜಿ ತುಂಬಿ ಮೋರ್ ಆ್ಯಂಡ್ ಮೋರ್ ಅನ್ಸ್ಟೇಬಲ್ ಮಾಡ್ತೀವಿ. ಅವಾಗ ಅದು 236 ಆಗ್ತೈತಿ ಅಂತ ಹೇಳಿದ್ದೆ, ವಿಚ್ ಈಸ್ ಆ್ಯಕ್ಚುಲಿ ದ ಯುರೇನಿಯಮ್ ವಿಚ್ ಸ್ಪ್ಲಿಟ್ಸ್ ಫರ್ದರ್. ಒಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಏನು ಹೇಳ್ತಾರೆ, ನೇಚರ್ನೊಳಗೆ ಅರ್ತ್ನೊಳಗೆ ಏನು ಯುರೇನಿಯಮ್ ಅವೈಲಬಲ್ ಐತಲ್ಲ ಅದರೊಳಗೆ 97% ಯುರೇನಿಯಮ್ 238 ಅವೈಲಬಲ್ ಐತಿ, ವಿಚ್ ಈಸ್ ಆ್ಯಕ್ಚುಲಿ ನಾಟ್ ಯೂಸ್ಫುಲ್ ಫಾರ್ ಅಸ್. ಯೂಸ್ಫುಲ್ ಯುರೇನಿಯಮ್ ಈಸ್ ದಿ ಐಸೋಟೋಪ್ ಯುರೇನಿಯಮ್ 92 235. 238 ಯೂಸ್ ಆಗಂಗಿಲ್ಲ. ಬಟ್ ಅಬಂಡೆನ್ಸ್ನೊಳಗೆ ನೇಚರ್ನೊಳಗೆ ಅದು ಐತಿ. 235 ಏನು ಯಾವುದು ಇಂಪಾರ್ಟೆಂಟ್ ಐತಲ್ಲ ಅದು ಭಾಳ ಕಡಿಮೆ ಪ್ರಮಾಣದಾಗ ಸಿಗುತ್ತೆ ಆ್ಯಂಡ್ ಕಡಿಮೆ ಏರಿಯಾಸ್ ಆನ್ ಅರ್ತ್ನೊಳಗೆ ಸಿಗ್ತೈತಿ. ಅದರೊಳಗೆ ನಾ ಜನರಲಿ ಕ್ಲಾಸ್ನೊಳಗೆ ಒಂದು ಎಕ್ಸಾಂಪಲ್ ಹೇಳಿರ್ತೀನಿ. ಅರೌಂಡ್ 10 to 12 years ಬ್ಯಾಕ್, ಇಫ್ ಐ ಆಮ್ ನಾಟ್ ರಾಂಗ್, ರಾಮ ಸೇತು ಗೊತ್ತಲ್ಲ ನಿಮ್ಗೆ. ರಾಮಾಯಣದೊಳಗೆ ರಾಮ ಏನ್ರಿ ರಾಮೇಶ್ವರಂದಿಂದ ಕನ್ಯಾಕುಮಾರಿ ಆ ಏರಿಯಾದಿಂದ ರಾಮೇಶ್ವರಂದಿಂದ ಶ್ರೀಲಂಕಾಕ್ಕೆ ಹೋಗೋಕ್ಕೆ ಒಂದು ಸೇತುವೆ ನಿರ್ಮಾಣ ಮಾಡಿರ್ತಾರೆ, ರಾಮ ಸೇತು. ಅದು ಇನ್ನೂ ಐತಿ ಆ್ಯಕ್ಚುಲಿ. ಭಾಳಷ್ಟು ಮಂದಿಗೆ ಅದು ಗೊತ್ತಿರಂಗಿಲ್ಲ ಅದು ಇನ್ನೂ ಐತಿ ಅಂತೇಳಿ. ಯು ಕ್ಯಾನ್ ಸಿ ದ್ಯಾಟ್. ಅಲ್ಲಿ ಹೋದ್ರೆ ನಿಮ್ಗೆ ಸೊ ಅರೌಂಡ್ ಸಮ್ ಮೈಲ್ಸ್ ತನಕ ಐತದು, ಕಿಲೋಮೀಟರ್ಸ್ ತನಕ ಐತಿ. ಇಟ್ಸ್ ಸ್ಟಿಲ್ ದೇರ್. ಅರೌಂಡ್ 10 to 12 years ಬ್ಯಾಕ್ ಅಮೇರಿಕನ್ ಗೌರ್ಮೆಂಟ್, ಇಂಡಿಯಾ ಗೌರ್ಮೆಂಟ್ ಅವಾಗ ಈಗಿನ ಗೌರ್ಮೆಂಟ್ ಇರಲಿಲ್ಲ ಇಂಡಿಯಾದೊಳಗೆ, ಅವಾಗ ಬೇರೆ ಗೌರ್ಮೆಂಟ್ ಇತ್ತು. ಸೊ ಅಲ್ಲೇ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್, ರಾಮ ಸೇತುವೆ ಕೆಳಗೆ ಅಬಂಡೆನ್ಸ್ನೊಳಗೆ ಯುರೇನಿಯಮ್ ಐತೆ, ಪರ್ಟಿಕ್ಯುಲರ್ಲಿ ಯುರೇನಿಯಮ್ 235 ವಿಚ್ ಇಸ್ ಯೂಸ್ಡ್ ಫಾರ್ ಜನರೇಟಿಂಗ್ ನ್ಯೂಕ್ಲಿಯರ್ ಬಾಂಬ್ಸ್. ಪರ್ಟಿಕ್ಯುಲರ್ಲಿ ಅಮೇರಿಕಾದವ್ರಿಗೆ ಅದು ಮೇನ್ಲಿ ನ್ಯೂಕ್ಲಿಯರ್ ಬಾಂಬ್ ಪ್ರೊಡ್ಯೂಸ್ ಮಾಡೋಕ್ಕೆ ಬೇಕಾಗಿತ್ತು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅವಾಗಿನ ಇಂಡಿಯನ್ ಗೌರ್ಮೆಂಟ್ ಅದನ್ನು ಒಪ್ಕೊಂಡ್ಬಿಟ್ಟಿದ್ರು. ಹಂಗಾರೆ ವಿ ವಿಲ್ ಡಿಸ್ಟ್ರಾಯ್ ದ ರಾಮ ಸೇತುವೆ, ಅದನ್ನು ನೀವು ತಗೊಂಡು ಹೋಗ್ಬಿಡ್ರಿ, ಅದ್ರ ಕೆಳಗಿಂದೆಲ್ಲ ಯುರೇನಿಯಮ್, ಅದಕ್ಕೆ ಎಷ್ಟು ಬೇಕಾದ್ರೆ ನಮಗೆ ರೊಕ್ಕ ಕೊಟ್ಬಿಡ್ರಿ ಅಂದರೆ ದೇ ವೇರ್ ರೆಡಿ ಟು ಸೆಲ್ ರಾಮ ಸೇತುವೆ. ಬಟ್ ಆಲ್ ಓವರ್ ಇಂಡಿಯಾ ಮಂದಿ ಸ್ವಲ್ಪ ಅವಾಗ, ಈಗಿನ್ನೂ ಜಾಗೃತಿ ಜಾಸ್ತಿ ಆಗೈತಿ, ಅವಾಗ ಕಡಿಮೆ ಇತ್ತು. ಬಟ್ ಸ್ಟಿಲ್ ಅದ್ರ ಬಗ್ಗೆ ತಿಳ್ಕೊಂಡು ಆಲ್ ಓವರ್ ಇಂಡಿಯಾ ಸ್ಟ್ರೈಕ್ ಎಲ್ಲ ಆಗಿ ಅದನ್ನು ಸ್ಟಾಪ್ ಮಾಡಿದ್ರು. ದಟ್ ವಾಸ್ ಅ ಗುಡ್ ಥಿಂಗ್. ಇಲ್ಲಾಂದರೆ ರಾಮ ಸೇತುವೆನ ರೊಕ್ಕ ಸಲುವಾಗಿ ಡಿಸ್ಟ್ರಾಯ್ ಮಾಡೋ ಚಾನ್ಸಸ್ ಇದ್ದು. ಇದ್ರ ಬಗ್ಗೆ ಡೀಟೇಲಾಗಿ ಹೇಳಿರ್ಸಿದ್ದೀನಿ ಲೈವ್ ಕ್ಲಾಸ್ನೊಳಗೆ, ಈ ಸದ್ಯ ಸಾಕು. ಸೊ ಯುರೇನಿಯಮ್ 235 ಇಸ್ ರೇರ್ಲಿ ಅವೈಲಬಲ್ ಆ್ಯಂಡ್ ವಿಚ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಐಸೋಟೋಪ್ ಆಫ್ ಯುರೇನಿಯಮ್. ಸೊ ಈಗ ನ್ಯೂಕ್ಲಿಯರ್ ರಿಯಾಕ್ಟರ್ ಕಡೆ ಬರೋಣ ನಾವು. ಅದು ಡೈಗ್ರಾಮ್, ಡಿಫ್ರೆಂಟ್ ಪಾರ್ಟ್ಸ್ ಆ್ಯಂಡ್ ಹೌ ಇಟ್ ವರ್ಕ್ಸ್, ಇದನ್ನು ನೋಡ್ಕೊಂಡು ಹೋಗೋಣಂತೆ. ಓಕೆ, ಜಸ್ಟ್ ಅ ಮಿನಿಟ್. ಸೊ ಹಂಗರಿಗೆ ನ್ಯೂಕ್ಲಿಯರ್ ರಿಯಾಕ್ಟರ್ ಈಗೇನು ಹೇಳಿದ್ನಲ್ಲ ಇಲ್ಲಿ ಪೇಜ್ನ ಈಗ ಡಿಸ್ಪ್ಲೇ ಮಾಡಾಕತ್ತೀನಲ್ಲ, ದಿಸ್ ಈಸ್ ಫ್ರಮ್ ಬಾಸ್ಕೋ ಟೆಕ್ಸ್ಟ್ ಬುಕ್. ನೀವೇನು ಮಾಡ್ಬೋದು, ರೈಟ್ ನಾವು ಈಗ ಒಂದು ಸ್ಕ್ರೀನ್ಶಾಟ್ ಅಥವಾ ಮತ್ತು ನಾ ಹಿಂಗೆ ಮೂವ್ ಮಾಡ್ತೀನಿಲ್ಲ ಅವಾಗ ನೆಕ್ಸ್ಟ್ ಒಂದು ಸ್ಕ್ರೀನ್ಶಾಟ್, ಯಾವಾಗ ಬೇಕು ನಿಮ್ಗೆ ಹಿಂಗೆ ಡಿಫ್ರೆಂಟ್ ಪಾರ್ಟ್ಸನ್ನು ಅವರು ಸಪ್ರೇಟಾಗಿ ಚೆಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ಯಾರ. ಆಮೇಲೆ ಬ್ರಾಕೆಟ್ನೊಳಗೆ ಏನು ನಾಟ್ ನೀಡೆಡ್ ಅಂತ ಏನು ಐತಲ್ಲ, ಇದು ಅವಾಗ ಒಂದು ಟೈಮ್ನೊಳಗೆ ಸಿಲೆಬಸ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ರು. ಅದ್ರ ಸಲುವಾಗಿ ಈ ಸದ್ಯ ಅಂತೂ ಐತಿ ರೈಟ್ ನಾವು. ಗೊತ್ತಿಲ್ಲ ಕರ್ನಾಟಕ ಗೌರ್ಮೆಂಟ್ದವರು ಬಿಕಾಸ್ ಆಫ್ ದಿಸ್ ಕರೋನಾ ಡಿಲೇ ಏನಾಗೈತಲ್ಲ ಸಿಲೆಬಸ್ನೊಳಗೆ, ಎಷ್ಟರ ಮಟ್ಟಿಗೆ ಸಿಲೆಬಸ್ ತೆಗಿತಾರೆ, ಎಷ್ಟು ಕಟ್ ಮಾಡ್ತಾರೆ, ಎಷ್ಟು ಜೋಡಿಸ್ತಾರೆ ಅದೆಲ್ಲ ಗೊತ್ತಿಲ್ಲ. ಸೊ ರೈಟ್ ನಾವು ಆ್ಯಸ್ ಫಾರ್ ಆ್ಯಸ್ ಐ ನೋ ದಿಸ್ ಈಸ್ ದೇರ್ ಫಾರ್ ಸಿಲೆಬಸ್. ಸೊ ವಿ ವಿಲ್ ಕಂಟಿನ್ಯೂ ನೋಡೋಣ ಮತ್ತೇನಾರ ಚೇಂಜಸ್ ಆದ್ರೆ. ಸೊ ನ್ಯೂಕ್ಲಿಯರ್ ರಿಯಾಕ್ಟರ್ ಈಸ್ ಅ ಡಿವೈಸ್ ಇನ್ ವಿಚ್ ನ್ಯೂಕ್ಲಿಯರ್ ಫಿಷನ್ ಈಸ್ ಪ್ರೊಡ್ಯೂಸ್ಡ್ ಬೈ ಕಂಟ್ರೋಲ್ಡ್, ನಾನು ಹೇಳಿದ್ನಲ್ಲ ಕಂಟ್ರೋಲ್ ಚೈನ್ ರಿಯಾಕ್ಷನ್ ಆಗ್ತೈತಿ ಇಲ್ಲ, ಸೆಲ್ಫ್ ಸಸ್ಟೈನಿಂಗ್ ಚೈನ್ ರಿಯಾಕ್ಷನ್. ಇಟ್ ಗಿವ್ಸ್ ಅ ಕಂಟ್ರೋಲ್ಡ್ ಸಪ್ಲೈ ಆಫ್ ನ್ಯೂಕ್ಲಿಯರ್ ಎನರ್ಜಿ. ಅದು ಬಾಂಬ್ ಆಗಿದ್ದರೆ ಕಂಟ್ರೋಲ್ಡ್ ಸಪ್ಲೈ ಆಫ್ ನ್ಯೂಕ್ಲಿಯರ್ ಎನರ್ಜಿ ಇರೋಂಗಿಲ್ಲ. ಸೊ ನ್ಯೂಕ್ಲಿಯರ್ ರಿಯಾಕ್ಟರ್ ಇಸ್ ಅ ಡಿವೈಸ್ ಇನ್ ವಿಚ್ ನ್ಯೂಕ್ಲಿಯರ್ ಫಿಷನ್ ಈಸ್ ಪ್ರೊಡ್ಯೂಸ್ಡ್ ಬೈ ಕಂಟ್ರೋಲ್ಡ್ ಸೆಲ್ಫ್ ಸಸ್ಟೈನಿಂಗ್ ಚೈನ್ ರಿಯಾಕ್ಷನ್.
ಫಾರ್ಮರ್ಲಿ ಇಟ್ ವಾಸ್ ನೋನ್ ಆ್ಯಸ್ ಆ್ಯನ್ ಅಟಾಮಿಕ್ ಪೈಲ್ ಅಂತ ಕರಿತಿದ್ರಂತ ಆ ನ್ಯೂಕ್ಲಿಯರ್ ರಿಯಾಕ್ಟರಿಗೆ. ದ ಫಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ವಾಸ್ ಬಿಲ್ಟ್ ಬೈ ಎನ್ರಿಕೋ ಫರ್ಮಿ ಆ್ಯಂಡ್ ಹೀಸ್ ಅಸೋಸಿಯೇಟ್ಸ್ ಇನ್ 1942. ಸೊ ಈಗಲೇ ಡಿಫ್ರೆಂಟ್ ಪಾರ್ಟ್ಸ್ ಬರ್ತಾವೆ. ಅ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಅ ನ್ಯೂಕ್ಲಿಯರ್ ರಿಯಾಕ್ಟರ್ ಇಸ್ ಆಸ್ ಶೋನ್ ಇನ್ ದ ಫಿಗರ್. ಆ ಡಯಾಗ್ರಾಮ್ ತೋರಿಸ್ತೀನಿ ನಾನು. ಡಿಫ್ರೆಂಟ್ ಪಾರ್ಟ್ಸ್ ಆರ್ ಲೈಕ್ ದಿಸ್. ಫಸ್ಟ್ ಒನ್ ಈಸ್ ನ್ಯೂಕ್ಲಿಯರ್ ಫ್ಯೂಯಲ್. ನ್ಯೂಕ್ಲಿಯರ್ ಫ್ಯೂಯಲ್ ಅಂತೂ ಬೇಕಲ್ಲ ಫಸ್ಟಿಗೆ ನಮ್ಗೆ. ಫ್ಯೂಯಲ್ ಅಂದ್ರೆ ಈಗ ಲೈಕ್ ನೀವು ಗಾಡಿ ಹೊಡಿಬೇಕಂತ ಮಾಡಿರಿ ಅಂದ್ರೆ ಫಸ್ಟಿಗೆ ಪೆಟ್ರೋಲರ್ ಹಾಕ್ಸ್ಬೇಕಾದ್ರಾಗ, ಹೌದಲ್ರಿ? ಸೊ ಹಂಗೆ ಫಸ್ಟ್ ಥಿಂಗ್ ನ್ಯೂಕ್ಲಿಯರ್ ಫ್ಯೂಯಲ್ ಬೇಕು. ಫ್ಯೂಯಲ್ ಯಾವುದಿಲ್ಲ ನ್ಯೂಕ್ಲಿಯರ್ ರಿಯಾಕ್ಟರ್ನೊಳಗೆ? ಪೆಟ್ರೋಲ್ ಅಲ್ಲ ನಮ್ಮದು ಫ್ಯೂಯಲ್ ಯಾವುದು? ಯುರೇನಿಯಮ್. ಹೇಳಿದ್ನಲ್ಲ ಆಗಲೇ, ನ್ಯಾಚುರಲಿ ಅವೈಲಬಲ್ ಯುರೇನಿಯಮ್. ಸೊ ದಟ್ ಈಸ್ ಅವರ್ ನ್ಯೂಕ್ಲಿಯರ್ ಫ್ಯೂಯಲ್. ಅದರಿಂದ ನಾವು ಎನರ್ಜಿ ಪ್ರೊಡ್ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್ ಮಾಡರೇಟರ್ ಅಂತ ಬರ್ತೈತೆ. ಈ ಮಾಡರೇಟರ್ದು ಯೂಸ್ ಏನು ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತೀನಿ ಒಂದು. ಓಕೆ, ಆ ಕನ್ಸೆಪ್ಟ್ ಬಂದಾಗ ಬೇಕಾದ್ರೆ ಡೀಟೇಲಾಗಿ ಬೇಕಾದ್ರೆ ಒಂದು ಡೈಗ್ರಾಮ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು ಅದನ್ನು. ಮಾಡರೇಟರ್. ನೆಕ್ಸ್ಟ್ ಕಂಟ್ರೋಲ್ ರಾಡ್ಸ್ ಅಂತ ಇರ್ತಾವೆ. ಕೂಲಿಂಗ್ ಸಿಸ್ಟಮ್ ಅಂತ ಒಂದು ಬರ್ತೈತಿ. ನ್ಯೂಟ್ರಾನ್ ರಿಫ್ಲೆಕ್ಟರ್, ಪ್ರೊಟೆಕ್ಟಿವ್ ಶೀಲ್ಡ್, ಇವಿಷ್ಟದಾವೆ. ಸೊ ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡ್ಕೊತ ಹೋಗೋಣಂತೆ. ಇಲ್ಲವರು ಡೈಗ್ರಾಮ್ ಅಂತ ಏನು ಹೇಳಿದ್ರಲ್ಲ, ಇಲ್ಲೈತೆ ಡೈಗ್ರಾಮ್. ಅದು ನ್ಯೂಕ್ಲಿಯರ್ ರಿಯಾಕ್ಟರ್ದು. ಇದ್ರದ್ದು ಬೇಕಾದ್ರೆ ನೀವು ಒಂದು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋರಿ. ಬೆಟರ್ ನಾನು ಏನು ಮಾಡ್ತೀನಿ, ಪರ್ಟಿಕ್ಯುಲರ್ಲಿ ನಮ್ಮ ಸ್ಟೂಡೆಂಟ್ಸಿಗೆ ನಾನು ಇವು ಎರಡೂ ಪೇಜಿದ್ದು ನಮ್ಮದು ವಾಟ್ಸಪ್ ಗ್ರೂಪ್ನೊಳಗೆ ಹಾಕ್ಬಿಡ್ತೀನಿ. ನಿಮ್ಗೆ ಈಗ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿಲ್ಲ ಅಂದ್ರೂ ಹಾಗೂ ಯೂಸ್ ಮಾಡ್ಕೊರಿ. ಅಥವಾ ಪ್ಯಾರಾಗ್ರಾಫ್ ಸ್ಕ್ರೀನ್ಶಾಟ್ ಹೊಡ್ಕೊತಿದ್ರೆ ಹಂಗೆ ಮಾಡಿರಿ. ಇಲ್ಲ ಗ್ರೂಪ್ನೊಳಗೆ ನಾನು ಹಾಕ್ತೀನಿ ಇವೆರಡೂ. ಅಥವಾ ಯಾರ ಕಡೆ ಬಾಸ್ಕೋ ಟೆಕ್ಸ್ಟ್ ಬುಕ್ ನಿಮ್ಮ ಕಡೆನೇ ಪರ್ಸ್ನಲಿ ಐತಿ, ದಟ್ಸ್ ಗುಡ್. ಸೊ ಇದು ಡೈಗ್ರಾಮ್ ನ್ಯೂಕ್ಲಿಯರ್ ರಿಯಾಕ್ಟರ್ದು. ಇದರೊಳಗೆ ನಿಮಗಿಲ್ಲಿ ಎಮ್ ಅಂತೇನೈತಲ್ಲ, ಇದು ಮಾಡರೇಟರ್. ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್. ಆಮೇಲೆ ಬರ್ತಾವೆ ಇಷ್ಟು ಪಾರ್ಟ್ಸ್ ಬರ್ತಾವೆ. ಎಫ್ ಅಂತ ಕಾಣ್ತೈತಲ್ಲ, ದಿಸ್ ಈಸ್ ಫ್ಯೂಯಲ್. ಇಲ್ಲಿ ಫಿಲ್ ಮಾಡಿರ್ತಾರೆ ಪೈಪ್ಸ್ನೊಳಗೆ ನ್ಯೂಕ್ಲಿಯರ್ ಫ್ಯೂಯಲ್ ಹಾಕಿರ್ತಾರೆ, ಯುರೇನಿಯಮ್ ಹಾಕಿರ್ತಾರೆ. ಆ್ಯಂಡ್ ಎಲ್ಲಿ ಸಿ ಆರ್ ಅಂತ ಐತಲ್ಲ, ಇದು ಕಂಟ್ರೋಲ್ ರಾಡ್ಸ್. ಇದು ಕಂಟ್ರೋಲ್ ರಾಡ್ ಇದೆ. ಓಕೆ, ಸೊ ಈ ಕಂಟ್ರೋಲ್ ರಾಡ್ ಇದಕ್ಕೆ ಯೂಸ್ ಮಾಡ್ತಾರೆ. ಅವಿಷ್ಟು ಡೀಟೇಲಾಗಿ ನೋಡೋಣಂತ. ನಾನು ಇನ್ನೊಂದು ಹೇಳಿದ್ದೆ ನಿಮ್ಗೆ, ಈ ಕಡೆ ಒಂದು ಏನ್ರಿ ಇಲ್ಲಿ ಹಾಟ್ ವಾಟರ್ ಆರ್ ಸ್ಟೀಮ್ ಅಂತ ಕೊಟ್ಟಾರ ನೋಡ್ರಿ. ಸೊ ಇಲ್ಲೊಂದು ಬಾಯ್ಲರ್ ಇರ್ತದೆ ಆ್ಯಕ್ಚುಲಿ. ಸೊ ಆ ಬಾಯ್ಲರ್ನೊಳಗೆ ವಾಟರ್ ಇಲ್ಲೇ ಬಂದು ಈ ರೀತಿ ಇಲ್ಲೇ ಹೀಟ್ ಎಕ್ಸ್ಚೇಂಜ್ ಆಗ್ತೈತಿ ಈ ಸಿಸ್ಟಮಿಗೆ. ಈ ನ್ಯೂಕ್ಲಿಯರ್ ರಿಯಾಕ್ಟರ್ನೊಳಗೆ ಏನು ಹೀಟ್ ಪ್ರೊಡ್ಯೂಸ್ ಆಗ್ತೈತಲ್ಲ, ಆ ಹೀಟನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡೋಕ್ಕೆ ಇಲ್ಲೊಂದು ಪಂಪ್ ಯೂಸ್ ಮಾಡಿ ವಾಟರ್ನ ಫ್ಲೋ ಮಾಡ್ತಿರ್ತಾರೆ. ಸೊ ಅದು ಫರ್ದರ್ ಸ್ಟೀಮ್ ಆಗಿ ಕನ್ವರ್ಟ್ ಆಗ್ತೈತಿ. ಅದನ್ನ ಇಲ್ಲಿ ಮುಂದೆ ಕಳಿಸ್ತಾರೆ ಆ ಸ್ಟೀಮನ್ನು. ಸೊ ದ್ಯಾಟ್ ಸ್ಟೀಮ್ ಈಸ್ ಅಗೇನ್ ಆ ಟರ್ಬೈನ್ ಪಾರ್ಟ್ ಅಂತ ಹೇಳಿದ್ನಲ್ಲ, ಅದು ಇಲ್ಲಿ ನಿಮ್ಮ ಸಿಲೆಬಸ್ನೊಳಗೆ ಬರೋಂಗಿಲ್ಲ, ಅದು ಬೇರೆ ಆಗ್ತೈತಿ. ಸೊ ಇದು ನಾವು ಹೇಳ್ಬೋದು, ದಿಸ್ ಈಸ್ ಹೀಟ್ ಎಕ್ಸ್ಚೇಂಜರ್. ದಿಸ್ ಪಾರ್ಟ್ ಈಸ್ ಹೀಟ್ ಎಕ್ಸ್ಚೇಂಜರ್ ಆ್ಯಂಡ್ ದಿಸ್ ಈಸ್ ಅವರ್ ನ್ಯೂಕ್ಲಿಯರ್ ರಿಯಾಕ್ಟರ್. ಸೊ ಹೀಟ್ ಎಕ್ಸ್ಚೇಂಜರ್ ಆ್ಯಕ್ಚುಲಿ ನ್ಯೂಕ್ಲಿಯರ್ ರಿಯಾಕ್ಟರ್ದು ಡಿಫ್ರೆಂಟ್ ಪಾರ್ಟ್ಸ್ನೊಳಗೆ ಬರೋಂಗಿಲ್ಲ. ಓಕೆ, ಸೊ ಇವು ಸದ್ಯ ಅಂತೂ ಪಾರ್ಟ್ಸ್ ಹಂಗೆ ನೋಡ್ಕೊಂಡಿರಿ. ಇವೆಲ್ಲ ಏನೇನು ಬರ್ತಾವೆ ಅಂತ ಹೇಳಿ ನೀವು ಆಮೇಲೆ ಇದನ್ನು ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕಾಗ್ತೈತಿ. ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ರಿಯಾಕ್ಟರ್. ಓಕೆ, ಸೊ ಫಸ್ಟ್ ಪಾರ್ಟ್ ಈಸ್ ನ್ಯೂಕ್ಲಿಯರ್ ಫ್ಯೂಯಲ್. ಟೋಟಲಿ 6 ಪಾರ್ಟ್ಸ್ ಕೊಟ್ಟಾರೆ ಅವರು. ನ್ಯೂಕ್ಲಿಯರ್ ಫ್ಯೂಯಲ್, ಮಾಡರೇಟರ್, ಕಂಟ್ರೋಲ್ ರಾಡ್ಸ್, ಕೂಲಿಂಗ್ ಸಿಸ್ಟಮ್, ನ್ಯೂಟ್ರಾನ್ ರಿಫ್ಲೆಕ್ಟರ್ ಆ್ಯಂಡ್ ಪ್ರೊಟೆಕ್ಟಿವ್ ಶೀಲ್ಡ್. ಫಸ್ಟ್ ಒನ್, ನ್ಯೂಕ್ಲಿಯರ್ ಫ್ಯೂಯಲ್. ದ ಫಿಷನಬಲ್ ಮಟೀರಿಯಲ್ used in a reactor is called reactor fuel ಅಂತ ಆಗಬೇಕದು. The fissionable material used in a reactor is called fuel. ಸಾಕು, nuclear fuel. It is placed in the core of the reactor. ಈ ನ್ಯೂಕ್ಲಿಯರ್ ಫ್ಯೂಯಲ್ ಯಾವುದ್ರಿ ನಮ್ದು? ಏನು ತೊಗೊತೀವಿ ನಾವು ಇಲ್ಲೇ? ಯುರೇನಿಯಮ್ ತೊಗೊತೀವಿ. ಯುರೇನಿಯಮ್ ಈಸ್ ಅವರ್ ಫ್ಯೂಯಲ್. ಅದನ್ನು ಆ ರಿಯಾಕ್ಟರ್ದು ಕೋರ್ನೊಳಗೆ ಹಾಕ್ತಾರೆ, ಡೀಪ್ ಇನ್ಸೈಡ್ ಸೆಂಟರ್ನೊಳಗೆ, ಕೋರ್ನೊಳಗೆ ಹಾಕ್ತಾರೆ. ದ ಮಟೀರಿಯಲ್ ಯೂಸ್ಡ್ ಕಾಮನ್ಲಿ ಆಸ್ ನ್ಯೂಕ್ಲಿಯರ್ ಫ್ಯೂಯಲ್ ಈಸ್ ನ್ಯಾಚುರಲ್ ಯುರೇನಿಯಮ್, which contains about 0.7% of uranium-92-235. The power reactors enriched uranium containing a higher percentage of uranium-235 is used. Just a minute. ಇಲ್ಲೈತದೆ. ಈಗ ನಮ್ದು ಆ್ಯಕ್ಚುಲಿ ಇದು ಪೇಜ್ ಪೂರ್ತಿ ಕ್ಲಿಯರ್ ಆಯ್ತು. ನಾ ಲಕ್ಷ ಕೊಡ್ಬೇಕಾಗಿತ್ತು ಅದನ್ನು. ಇರಲಿ, ಒಂದು ಕೆಲಸ ಮಾಡ್ತೀನಿ, ನಾ ಇಲ್ಲಿಂದ ಬರ್ತೀನಿ ನೋಡ್ರಿ. ದ ಮಟೀರಿಯಲ್ ಯೂಸ್ಡ್ ಕಾಮನ್ಲಿ
just a minute. The material used commonly as nuclear fuel is natural uranium 0.7% of uranium-235 ಅಷ್ಟೇ ಇರ್ತೈತಿ. ಇನ್ ಪವರ್ ರಿಯಾಕ್ಟರ್ಸ್ ಎನ್ರಿಚ್ಡ್ ಯುರೇನಿಯಮ್ ಕಂಟೈನಿಂಗ್ ಹೈಯರ್ ಪರ್ಸೆಂಟೇಜ್ ಆಫ್, ಅಂದ್ರೆ ಜನರಲಿ ನ್ಯಾಚುರಲ್ ಯುರೇನಿಯಮ್ ನೀವು ತೊಗೊಂಡ್ರಿ ಅಂದ್ರೆ, ಯುರೇನಿಯಮ್ ಸ್ಯಾಂಪಲ್ ನೀವು ತೊಗೊಂಡ್ರಿ ಅಂದ್ರೆ ಅದರೊಳಗೆ 238 ಅಂತ ಹೇಳಿದ್ನಲ್ಲ ನಾನು, ಅದು ಹೆಚ್ಚಿಗೆ ಪರ್ಸೆಂಟೇಜ್ನೊಳಗೆ ಇರುತ್ತೆ. ಬಟ್ ನಮಗದು ಯೂಸ್ ಆಗಂಗಿಲ್ಲ. ನ್ಯಾಚುರಲಿ ಅವೈಲಬಲ್ ಯುರೇನಿಯಮ್ನೊಳಗೆ 0.7% ಅಷ್ಟೇ ನಮಗೆ ಆ್ಯಕ್ಚುಲಿ ಯೂಸ್ ಆಗುವಂಥ ಯುರೇನಿಯಮ್-235 ಇರ್ತೈತಿ. ಬಟ್ ಅವ್ರೇನು ಹೇಳ್ತಾರೆ, ನಿಮಗೆ ಬೆಟರ್ ಪರ್ಫಾರ್ಮೆನ್ಸ್ ಬೇಕಂದ್ರೆ ರಿಯಾಕ್ಟರ್ಸ್ನೊಳಗೆ ಈ ಪರ್ಸೆಂಟೇಜ್ಗಿಂತ ಸ್ವಲ್ಪ ಹೈಯರ್ ಪರ್ಸೆಂಟೇಜ್ ಇರುವಂಥ ಆರ್ಟಿಫಿಷಿಯಲಿ ಅದನ್ನು ಎನ್ರಿಚ್ ಮಾಡಿ 235ನ ಜಾಸ್ತಿ ಇರುವ ಹಂಗೆ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಇನ್ ಪವರ್ ರಿಯಾಕ್ಟರ್ಸ್ enriched uranium containing a higher percentage of uranium-235 is used. Other materials used as nuclear fuel are plutonium, which is actually artificially produced. ನಿಮ್ದು ಆ್ಯಕ್ಚುಲಿ ಇದ್ರದ್ದು ಅವಶ್ಯಕತೆ ಇಲ್ಲ, ಬಟ್ ಬೇಸ್ ಬುಕ್ ಯಾರ ಕಡೆ ಐತಲ್ರಿ ಈಗ ಅವ್ರು ನೋಡ್ಬೋದು. ಅಲ್ಲೊಂದು 2 to 3 ರಿಯಾಕ್ಷನ್ಸ್ ಕೊಟ್ಟಾರೆ, ಹೌ ದಿಸ್ ಈಸ್ ಆರ್ಟಿಫಿಷಿಯಲಿ ಪ್ರಿಪೇರ್ಡ್ ಅಂತ. ಅದನ್ನು ಎಕ್ಸಾಮ್ನಾಗ ಏನು ಕೇಳಂಗಿಲ್ಲ, ಜಸ್ಟ್ ಹಂಗೆ ನೀವು ನೋಡ್ಕೊಂಡಿರ್ರಿ. ಯುರೇನಿಯಮ್ ಈಸ್ ಅ naturally available nuclear fuel, but plutonium 94 to 39 is artificially prepared nuclear fuel. ಆ್ಯಕ್ಚುಲಿ ಈಗಿನ ಕಾಲದೊಳಗೆ ನಮಗೆ ಈಗ ನೋಡಿರಿ, ನಿಮ್ಮ ಸಿಲೆಬಸ್ನೊಳಗೆ ಅವ್ರು ಹೇಳಿರ್ತಾರೆ ನಾವು ನ್ಯೂಕ್ಲಿಯರ್ ಫ್ಯೂಯಲ್ ಯೂಸ್ ಮಾಡ್ತೀವಿ ಯುರೇನಿಯಮ್ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ನಿಮಗೊಂದು ಇಫ್ ಯು ವಿಸಿಟ್ ಆ ನ್ಯೂಕ್ಲಿಯರ್ ರಿಯಾಕ್ಟರ್ ಲೈಕ್ ಕೈಗಾಕ್ಕೆ ಹೋದ್ರಿ ಅಲ್ಲೇ, ಅಥವಾ ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡುವಂಥ ಒಂದೇನೋ ಟೀಮ್ ಐತಿ ಅಲ್ಲೇ, ಇಫ್ ಯು go and ask them which kind of a nuclear fuel you use ಅಂದರೆ ಮೆಜಾರಿಟಿ ಆಫ್ ಟೈಮ್ಸ್ ಪ್ಲುಟೋನಿಯಮ್ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ರೀಸನ್ ಐತಿ, ಅದನ್ನು ಲೇಟರ್ ಹೇಳ್ತೀನಿ ವೈ ಪ್ಲುಟೋನಿಯಮ್ ಈಸ್ ಪ್ರಿಫರ್ಡ್ ಇವನ್ ದೋ ಇಟ್ ಈಸ್ ಆರ್ಟಿಫಿಷಿಯಲಿ ಪ್ರಿಪೇರ್ಡ್ ಇರಲಿ, ಹ್ಯಾಂಗಾರ ಇರಲಿ, ನಮಗಿದು ಹೆಚ್ಚಿಗೆ ಎನರ್ಜಿ ಕೊಡ್ತೈತೆ ರೀ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಪರ್ ಫಿಷನ್ ಅಂದರೆ ಯುರೇನಿಯಮ್, ಒಂದು ಯುರೇನಿಯಮ್ ಸ್ಪ್ಲಿಟ್ಟಾಗಿ ಲೈಟರ್ ನ್ಯೂಕ್ಲಿಯೈ ಬಂದಾಗ ಈ ಒಂದು ಯುರೇನಿಯಮ್ ಎಷ್ಟು ಎನರ್ಜಿ ಕೊಡ್ತೈತಲ್ಲ ಅದ್ರ ಬದಲಿ ನಮಗೆ ಒಂದು ಪ್ಲುಟೋನಿಯಮ್ ಪರ್ ಫಿಷನ್, ಅಂದ್ರೆ ವೆನೆವರ್ ಒನ್ ಪ್ಲುಟೋನಿಯಮ್ ಸ್ಪ್ಲಿಟ್ಸ್ ಇಂಟು 2 ಲೈಟರ್ ಫಿಷನ್ ಫ್ರಾಗ್ಮೆಂಟ್ಸ್, ದಿಸ್ ಪ್ಲುಟೋನಿಯಮ್ ಗಿವ್ಸ್ ಮೋರ್ ಎನರ್ಜಿ ಪರ್ ಫಿಷನ್. ಪ್ರತಿ ಒಂದು ಫಿಷನ್ನಿಗೆ ಹೆಚ್ಚಿಗೆ ಎನರ್ಜಿ ನಮಗೆ ಪ್ಲುಟೋನಿಯಮ್ನೊಳಗೆ ಸಿಗ್ತೈತಿ. ಸೊ ಪ್ರಾಕ್ಟಿಕಲ್ ಪರ್ಪಸಸ್ಸಿಗೆ, ರಿಯಾಲಿಟಿ ಒಳಗೆ, ಕಮರ್ಷಿಯಲ್ ಪರ್ಪಸ್ನೊಳಗೆ ಪ್ಲುಟೋನಿಯಮನ್ನು ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಬಟ್ ಸಿಲೆಬಸ್ನೊಳಗೆ ಅವರು ನಿಮಗೆ ಇಂಟ್ರೊಡಕ್ಷನ್ನೊಳಗೆ ಇಲ್ಲೇ ಕಲಿಸ್ಬೇಕಾದ್ರೆ ಯುರೇನಿಯಮ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಅದರ್ ಮಟೀರಿಯಲ್ಸ್ ಯೂಸ್ಡ್ ಆಸ್ ನ್ಯೂಕ್ಲಿಯರ್ ಫ್ಯೂಯಲ್ ಆರ್ ಪ್ಲುಟೋನಿಯಮ್ ಆ್ಯಂಡ್ ಯುರೇನಿಯಮ್-233 ಅಂತ ಇನ್ನೊಂದು ಸಿಗ್ತದೆ, ಬಟ್ ಪರ್ಸೆಂಟೇಜ್ ಕಡಿಮೆ ಇರ್ತದೆ ಅದರದ್ದು. ಯೂಶ್ವಲಿ ದ ನ್ಯೂಕ್ಲಿಯರ್ ಫ್ಯೂಯಲ್ ಈಸ್ ಸೀಲ್ಡ್ ಇನ್ ಲಾಂಗ್ ನ್ಯಾರೋ ಮೆಟಲ್ ಟ್ಯೂಬ್ಸ್ ಕಾಲ್ಡ್ ಫ್ಯೂಯಲ್ ರಾಡ್ಸ್ ಪ್ಲೇಸ್ಡ್ ಆಟ್ ಸಮ್ ಡಿಸ್ಟೆನ್ಸ್ ಅಪಾರ್ಟ್. ಅಂದ್ರೆ ಈಗ ನಾನು ಹೇಳಿದೆ ನ್ಯೂಕ್ಲಿಯರ್ ಫ್ಯೂಯಲ್ ಯುರೇನಿಯಮ್ ಅಂತೂ ಬೇಕಾ ನಮಗೆ, ಬಿಕಾಸ್ ವಿ ಆರ್ ಡಿಸ್ಕಸಿಂಗ್ ನ್ಯೂಕ್ಲಿಯರ್ ರಿಯಾಕ್ಟರ್. ಅಂದರೆ ವಾಟ್ ದಿಸ್ ನ್ಯೂಕ್ಲಿಯರ್ ರಿಯಾಕ್ಟರ್ ಡಸ್, ಇಟ್ ಕನ್ವರ್ಟ್ಸ್ ನ್ಯೂಕ್ಲಿಯರ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಕಲ್ ಎನರ್ಜಿ, ಫಸ್ಟ್ ಆಫ್ ಆಲ್ ನ್ಯೂಕ್ಲಿಯರ್ ಎನರ್ಜಿ ಇರಬೇಕಾ ನಮಗೀಗ. ಅಂದರೆ ವಿ ಆರ್ ಕನ್ವರ್ಟಿಂಗ್ ನ್ಯೂಕ್ಲಿಯರ್ ಎನರ್ಜಿ ಟು ಎಲೆಕ್ಟ್ರಿಕಲ್. ಅಂದರೆ ಫಸ್ಟಿಗೆ ನಮ್ಮ ಕಡೆ ನ್ಯೂಕ್ಲಿಯರ್ ಎನರ್ಜಿರೇ ಇರಬೇಕು. ಆ ನ್ಯೂಕ್ಲಿಯರ್ ಎನರ್ಜಿ ಯಾರು ಪ್ರೊವೈಡ್ ಮಾಡ್ತಾರೆ ನಮಗೆ? ಯುರೇನಿಯಮ್. ಸೊ ಯುರೇನಿಯಮ್ ಈಸ್ ಅವರ್ ನ್ಯೂಕ್ಲಿಯರ್ ಫ್ಯೂಯಲ್. ಈ ನ್ಯೂಕ್ಲಿಯರ್ ಫ್ಯೂಯಲ್ನ ಆ ನ್ಯೂಕ್ಲಿಯರ್ ರಿಯಾಕ್ಟರ್ನಾಗ ಹೆಂಗೆ ಯೂಸ್ ಮಾಡ್ತಾರೆ ಅಂದರೆ, ಜಸ್ಟ್ ಒಂದು ಸ್ವಲ್ಪ ಯುರೇನಿಯಮ್ ಪೌಡ್ರ್ ತೊಗೊಂಡು ಹೋಗಿ ಆ ನ್ಯೂಕ್ಲಿಯರ್ ರಿಯಾಕ್ಟರ್ನಾಗ ಉಗ್ಗಿ ಬಿಡೋಂಗಿಲ್ಲ. ಅದನ್ನೇನು ಮಾಡ್ತಾರೆ, ಈ ಯುರೇನಿಯಮನ್ನು ಒಂದಿಷ್ಟು ಹಿಂಗೆ ಪೈಪ್ಸ್ನೊಳಗೆ ಹಾಕಿ, ಫ್ಯೂಯಲ್ ರಾಡ್ಸ್ ಅಂತ ಕರೀತಾರೆ, ಪೈಪ್ನೊಳಗೆ ಫಿಲ್ ಮಾಡಿ ಒಂದು ಸ್ವಲ್ಪ ಡಿಸ್ಟೆನ್ಸ್ ಗ್ಯಾಪ್ ಬಿಟ್ಟು ಅವನ್ನ ಆ ರಿಯಾಕ್ಟರ್ನೊಳಗೆ ಇಡ್ತಾರೆ. ಹಿಂಗೆ ಪೈಪ್ ಇರ್ತಾವೆ, ಆ ಪೈಪಿಗೆ ಫ್ಯೂಯಲ್ ರಾಡ್ಸ್ ಅಂತ ಕರೀತಾರೆ. ಆ ಫ್ಯೂಯಲ್ ರಾಡ್ಸ್ನೊಳಗೆ ಯುರೇನಿಯಮನ್ನು ಫಿಲ್ ಮಾಡಿರ್ತಾರೆ. So you can see here in the diagram. So ಇಲ್ಲಿ quite clearly ಇಲ್ಲಿ ಫ್ಯೂಯಲ್ ರಾಡ್ಸ್ ಅದಾವೆ. ಇದೇನು ಶೇಡಿಂಗ್ ಪಾರ್ಟ್ ಮಾಡಲ್ಲ ಅವರು ಡಾರ್ಕ್ ಬ್ಲೂ. ಸೊ ದೀಸ್ ಆರ್ ಅದರ ಆ ಕಡೆ ಮಾಡ್ರೇಟರ್ಸ್ ಹಾಕ್ಯಾರ. ವಿಲ್ ಕಮ್ ಬ್ಯಾಕ್ ಟು ಮಾಡ್ರೇಟರ್ಸ್ ಲೇಟರ್. ಸೊ ಫ್ಯೂಯಲ್ ರಾಡ್ಸ್ ಅಟ್ಲೀಸ್ಟ್ ಇನ್ ದಿಸ್ ಡಯಾಗ್ರಾಮ್ ಯು ಕ್ಯಾನ್ ಸಿ ಹೌ ಮೆನಿ ಫ್ಯೂಯಲ್ ರಾಡ್ಸ್? 3 1 2 3 ಎಫ್ ಅಂತ ಬರ್ದಲ್ಲ, ದೀಸ್ ಆರ್ ಫ್ಯೂಯಲ್ ರಾಡ್ಸ್. ಈ ಫ್ಯೂಯಲ್ ರಾಡ್ಸ್ನೊಳಗೆ ನಮ್ಮ ಯುರೇನಿಯಮನ್ನು ಇಲ್ಲೇ ಫಿಲ್ ಮಾಡಿರ್ತಾರೆ. ಓಕೆ, ಫಿಲ್ ಮಾಡಿ ಒಂದಕ್ಕೊಂದು ಸ್ವಲ್ಪ ಹಿಂಗೆ ಸರ್ಟನ್ ಡಿಸ್ಟೆನ್ಸ್ನೊಳಗೆ ಪ್ಲೇಸ್ ಮಾಡಿರ್ತಾರೆ ಅಂತ ಹೇಳಿದ್ರಿ ಈಗ. ಸೊ ಇದು ಫಸ್ಟ್ ಪಾರ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್.
ನಮ್ಮ ಗಾಡಿ ಚಲೋ ಆಗ್ಬೇಕಂದ್ರೆ ಪೆಟ್ರೋಲರ್ ಇರಬೇಕಲ್ಲ, ಹಂಗೆ ನ್ಯೂಕ್ಲಿಯರ್ ಫ್ಯೂಯಲ್. ನೆಕ್ಸ್ಟ್ ಮಾಡರೇಟರ್. ಈ ಮಾಡರೇಟರ್ ಬಗ್ಗೆ ಇಲ್ಲೇ ಏನು ಕೊಟ್ಟಾರ ಅಂತ ಹೇಳಿ ನೋಡೋಕ್ಕಿಂತ ಮೊದಲೇ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮಾಡರೇಟರ್ ಅಂದ್ರೆ ಏನು ಅಂತ ಹೇಳಿ. ಸೊ ಈಗಿಲ್ಲೇ ಯುರೇನಿಯಮ್ ಐತೆ ಅಂತ ಕನ್ಸಿಡರ್ ಮಾಡಿರಿ. ಓಕೆ, ಯುರೇನಿಯಮ್ ನ್ಯೂಕ್ಲಿಯೈ ಇವೆಲ್ಲ. ಸೊ ಜಸ್ಟ್ ಎ ಮಿನಿಟ್, ಒಂದು ಕೆಲಸ ಮಾಡೋಣ. ಇಲ್ಲೇ 2 ನಾನು ಯುರೇನಿಯಮ್ ನ್ಯೂಕ್ಲಿಯೈ ತೊಗೊತೀನಿ. ದಿಸ್ ಇಸ್ 1, 2, 4 ಯುರೇನಿಯಮ್ ನ್ಯೂಕ್ಲಿಯೈ. ದೆನ್ ನಿನ್ನೆ ನಾವು ಹಂಗೆ ನಿನ್ನೆ ಅಂದ್ರೆ ಏನು ರೀ, ಒಂದು ಪ್ರೀವಿಯಸ್ ವೀಡಿಯೋದೊಳಗೆ ನಾವು ಈ ರೀತಿ ಎಕ್ಸಾಂಪಲ್ಸ್ ತೊಗೊಂಡಿದ್ವಿ, ಚೈನ್ ರಿಯಾಕ್ಷನ್, ಟು ಅಂಡರ್ಸ್ಟ್ಯಾಂಡ್ ಚೈನ್ ರಿಯಾಕ್ಷನ್. ಸೊ 8 ಇಲ್ಲಿ ನಾನು ಡ್ರಾ ಮಾಡೀನಿ. ಸೊ ಫಸ್ಟಿಗೆ ಒಂದು ನ್ಯೂಟ್ರಾನ್ ನಾವು ಕನ್ಸಿಡರ್ ಮಾಡ್ತೀವಿ, ಹೌದಾ? ಇದನ್ನು ನಾವು ಬೊಂಬಾರ್ಡ್ ಮಾಡ್ತೀವಿ. ಇಫ್ ಯು ಆ್ಯಕ್ಚುಲಿ ರಿಮೆಂಬರ್, ನಾ ಹೇಳಿದ್ದೆ ಈ ನ್ಯೂಟ್ರಾನ್ ನಾವು ಏನು ಚೂಸ್ ಮಾಡಿರ್ತೀವಲ್ಲ, ದಿಸ್ ಮಸ್ಟ್ ಬಿ ಅ ಸ್ಲೋ ನ್ಯೂಟ್ರಾನ್. ಏನು ಹಿಂಗಂದ್ರೆ ಸ್ಲೋ ನ್ಯೂಟ್ರಾನ್? ನಾ ಹೇಳಿದ್ದೆ ಇಟ್ ಶುಡ್ ಹ್ಯಾವ್ ಸ್ಮಾಲ್ ಅಮೌಂಟ್ ಆಫ್ ಕೆನೆಟಿಕ್ ಎನರ್ಜಿ. ಭಯಂಕರ ಜಾಸ್ತಿ ಲಾರ್ಜ್ ಅಮೌಂಟ್ ಆಫ್ ಕೆನೆಟಿಕ್ ಎನರ್ಜಿ ಇಫ್ ದಿಸ್ ನ್ಯೂಟ್ರಾನ್ ಹ್ಯಾಸ್, ದೆನ್ ದಿಸ್ ಯುರೇನಿಯಮ್ ವಿಲ್ ನಾಟ್ ಬಿ ಏಬಲ್ ಟು ಕ್ಯಾಪ್ಚರ್ ಇಟ್. ಅವಾಗ ಆ ನ್ಯೂಟ್ರಾನ್ ಆ ಯುರೇನಿಯಮನ್ನು ಪಾಸಾಗಿ ಪಾಸಾಗಿ ಹೋಗ್ಬಿಡೋ ಚಾನ್ಸಸ್ ಇರ್ತಾವೆ ಇಫ್ ದ ನ್ಯೂಟ್ರಾನ್ ಹ್ಯಾಸ್ ವೆರಿ ಲಾರ್ಜ್ ಕೆನೆಟಿಕ್ ಎನರ್ಜಿ. ಸೊ ಇಲ್ಲೊಂದು ಪಾಯಿಂಟ್ನ ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ. ಇಫ್ ಯುರೇನಿಯಮ್ ಹ್ಯಾಸ್ ಟು ಕ್ಯಾಪ್ಚರ್ ದ ನ್ಯೂಟ್ರಾನ್ ಮಸ್ಟ್ ಹ್ಯಾವ್ ಲೆಸ್ ಕೆನೆಟಿಕ್ ಎನರ್ಜಿ. ಅವಕ್ಕೆ ಸ್ಲೋ ನ್ಯೂಟ್ರಾನ್ಸ್ ಅಂತ ಕರೀತಾರೆ. ಆತ ಈಗ ಇಲ್ಲೇ ನಾವು ಫಸ್ಟಿಗೆ ನ್ಯೂಟ್ರಾನ್ ನಾವು ಬೊಂಬಾರ್ಡ್ ಮಾಡ್ತೀವಲ್ಲ, ಸೊ ವಿ ಕ್ಯಾನ್ ಕಂಟ್ರೋಲ್ ದ ಕೆನೆಟಿಕ್ ಎನರ್ಜಿ ಆಫ್ ದಿಸ್ ನ್ಯೂಟ್ರಾನ್ ಬಿಕಾಸ್ ನಾವು ಅದನ್ನು ಬೊಂಬಾರ್ಡ್ ಮಾಡಾಕತ್ತೀವಿ, ನಮ್ಮ ಕಡೆ ಐತದ ನ್ಯೂಟ್ರಾನ್. ಈಗ ಹೊಸ ನ್ಯೂಟ್ರಾನ್ಸ್ ಬರ್ತಾವೆ ನೋಡ್ರಿ. ಒನ್ಸ್ ದಿಸ್ ನ್ಯೂಟ್ರಾನ್ ಈಸ್ ಕ್ಯಾಪ್ಚರ್ಡ್ ಬೈ ದಿಸ್ ಯುರೇನಿಯಮ್ ನ್ಯೂಕ್ಲಿಯೈ, the uranium nuclei will split and it will give 2 more neutrons, for example. ಈಗ ಈ ಹೊಸ ನ್ಯೂಟ್ರಾನ್ಸ್ ಬಂದು ನೋಡ್ರಿ, ಇವು ಎಲ್ಲಿಂದ ಬಂದು? ದೇ ಕೇಮ್ ಫ್ರಮ್ ಇನ್ಸೈಡ್ ಆಫ್ ದಿಸ್ ಯುರೇನಿಯಮ್, ಫ್ರಮ್ ವಿದಿನ್ ದಿಸ್ ಯುರೇನಿಯಮ್. ದಟ್ ಮೀನ್ಸ್ ವಿ ಡು ನಾಟ್ ಹ್ಯಾವ್ ಎನಿ ಕಂಟ್ರೋಲ್ ಓವರ್ ದ ಕೆನೆಟಿಕ್ ಎನರ್ಜಿ ಆಫ್ ದೀಸ್ 2 ನ್ಯೂಟ್ರಾನ್ಸ್. ಈಗ ನಾನು ಏನು ಹೇಳಾಕತ್ತೀನಿ, ಇವು 2 ನ್ಯೂಟ್ರಾನ್ ಫರ್ದರ್ ಫಿಷನ್ ಪ್ರೊಡ್ಯೂಸ್ ಮಾಡಬೇಕು. ಅಂದ್ರೆ ಫರ್ದರ್ ಫಿಷನ್ ಅಂದ್ರೆ ಹೆಂಗೆ ಪಾಸಿಬಲ್ ಆಗ್ತೈತಿ? ಯಾವಾಗ ಆಗ್ತೈತಿ ಫರ್ದರ್ ಫಿಷನ್? ಈ ಹೊಸ 2 ನ್ಯೂಟ್ರಾನ್ ಬಂದವಲ್ಲ, ದೀಸ್ ಮಸ್ಟ್ ಬಿ ಕ್ಯಾಪ್ಚರ್ಡ್ ಬೈ 2 more uranium nuclei. And these 2 uranium nuclei will be able to capture these neutrons only if those neutrons are slow neutrons. Minimum or less kinetic energy ಇರಬೇಕು ಅದಕ್ಕೆ. ಬಟ್ ಜನರಲಿ ವೆನ್ ದಿಸ್ uranium nucleus splits and forms these 2 neutrons, generally these neutrons are fast neutrons. They have very high kinetic energy. ನಾನು ಹೇಳಾಕತ್ತೀನಿ, ಇದು ಸ್ಪ್ಲಿಟ್ ಆತಲ್ಲ ಯುರೇನಿಯಮ್, ಇದು ಸ್ಪ್ಲಿಟ್ ಆದ ಕೂಡಲೇ ಎಷ್ಟು ನ್ಯೂಟ್ರಾನ್ಸ್ ಬಂದವಲ್ಲೇ? 2 ನ್ಯೂಟ್ರಾನ್ ಬಂದು. ಈ 2 ನ್ಯೂಟ್ರಾನ್ ದೇ ವಿಲ್ ನಾಟ್ ಬಿ ಸ್ಲೋ ನ್ಯೂಟ್ರಾನ್ಸ್, ದೇ ವಿಲ್ ಬಿ ಫಾಸ್ಟ್ ನ್ಯೂಟ್ರಾನ್ಸ್ ಹ್ಯಾವಿಂಗ್ ವೆರಿ ಹೈ ಕೆನೆಟಿಕ್ ಎನರ್ಜಿ. ಅವಾಗ ಏನಾಗ್ಬಿಡ್ತದೆ ಹೇಳ್ರಿ? ಅವಾಗ ಈ ನೆಕ್ಸ್ಟ್ ದೀಸ್ 2 ಯುರೇನಿಯಮ್ ನ್ಯೂಕ್ಲಿಯಸ್ ವಿಲ್ ನಾಟ್ ಬಿ ಏಬಲ್ ಟು ಕ್ಯಾಪ್ಚರ್ ದೆಮ್. ಅವಾಗ ಈ ನ್ಯೂಟ್ರಾನ್ ಹಂಗೆ ಜಸ್ಟ್ ಪಾಸಾಗಿ ಹೋಗ್ಬಿಡ್ತಾವೆ. ಹಂಗೆ ಪಾಸಾಗಿ ಹೋಗ್ಬಿಡ್ತು ಅಂದರೆ ಈ ಯುರೇನಿಯಮ್ ಕ್ಯಾಪ್ಚರೇ ಮಾಡಲಿಲ್ಲ ಅಂದರೆ ಅಲ್ಲಿಗೆ ನಮ್ಮ ಫಿಷನ್ ಸ್ಟಾಪ್ ಆಗಿಬಿಡ್ತೈತಲ್ಲ, ಚೈನ್ ರಿಯಾಕ್ಷನ್ ಸ್ಟಾಪ್ ಆಗಿಬಿಡ್ತೈತಿ. ಸೊ ಹಂಗೆ ಆಗಬಾರ್ದು ಅಂಥೇಳಿ ಏನು ಮಾಡ್ತಾರೆ, ಇಲ್ಲೇ ಇವೆಷ್ಟೊಂದು ಯುರೇನಿಯಮ್ ನ್ಯೂಕ್ಲಿಯಸ್ ಅದಾವೆ ಈಗಲ್ಲೇ, ಅದ್ರ ಜೋಡಿ ಬೇರೆ ಒಂದು ಸ್ವಲ್ಪ ಮಟೀರಿಯಲ್ ಹಾಕ್ತಾರೆ ಕಾಲ್ಡ್ ಆಸ್ ಮಾಡರೇಟರ್. ನಾ ಆಗಲೇ ಅದ ಟಾಪಿಕ್ ಹೇಳೋಕ್ಕಿಲ್ಲೇ ನಾ ಕರ್ಕೊಂಬಂದೀನಿ ನಿಮ್ಗೆ. ಆ ಮಟೀರಿಯಲ್ ಯಾವುದು ಅಂತ ನೋಡೋಣ ಅಂತ ಆಮೇಲೆ ಎಕ್ಸಾಂಪಲ್ನೊಳಗೆ. ಇಲ್ಲೇ ಮಾಡರೇಟರ್ ಅಂಥೇಳಿ ಮಟೀರಿಯಲ್ ಹಾಕಿರ್ತಾರೆ. ಓಕೆ, ಒಂದು ಸ್ವಲ್ಪ ನಾ ಬೇಕಾದ್ರೆ ಏನು ಮಾಡ್ತೀನಿ, ಕಲರ್ ಚೇಂಜ್ ಮಾಡ್ತೀನಿ. ಇದು ರೆಡ್ ಬಿಟ್ಟು ಕೆಲಸ ಮಾಡೋಣ, ಬ್ಲೂ ತೊಗೊಳೋಣ. ಬ್ಲೂನ ಏನು ಡ್ರಾ ಮಾಡಾಕತ್ತೀನಲ್ಲ, ಏನಿವೆಲ್ಲ ಇದು ಮಾಡರೇಟರ್ ಮಟೀರಿಯಲ್. ಈ ಮಾಡರೇಟರ್ ಮಟೀರಿಯಲ್ ಇಲ್ಲಿ ನಾವು ಯಾಕೆ ಹಾಕ್ತೀವಿ ಅಂದರೆ, ಈ ಮಾಡರೇಟರ್ದ ರೆಸ್ಪಾನ್ಸಿಬಿಲಿಟಿ ಏನು? ಟು moderate the neutrons ಅಂದ್ರೇನು? These moderators will help us to convert those fast neutrons into slow neutrons. ಅಂದರೆ ಹೆಂಗೆ ನೋಡ್ರಿ, ಇಲ್ಲೊಂದು ಫಾಸ್ಟ್ ನ್ಯೂಟ್ರಾನ್ ಐತಿ, ಜಸ್ಟ್ ಅದು ಒಂದು ಯುರೇನಿಯಮ್ನಿಂದ ಸ್ಪ್ಲಿಟ್ ಆಗಿ ಹೊರಗೆ ಬಂದಂತಹ ಒಂದು ಫಾಸ್ಟ್ ನ್ಯೂಟ್ರಾನ್. ಈ ಮಾಡರೇಟರ್ ಏನು ಕೆಲಸ ಮಾಡ್ತೈತಿ, ಈ ಫಾಸ್ಟ್ ನ್ಯೂಟ್ರಾನ್ ಬಂದ ತಕ್ಷಣ ತಮ್ಮ ತಡಿ ಇಲ್ಲೇ ಅಂಥೇಳಿ ಇದರೊಳಗಿಂದ ಒಂದು ಸ್ವಲ್ಪ ಕೆನೆಟಿಕ್ ಎನರ್ಜಿನ ಈ ಮಾಡರೇಟರ್ ಅಬ್ಸಾರ್ಬ್ ಮಾಡಿಕೊಂಡು
So this actually will be initially fast neutron. When it collides with the moderator absorbs some kinetic energy from that neutron and converts that neutron, which was fast neutron, to now a slow neutron. This becomes a slow neutron. Now this neutron is eligible to be captured by one more uranium. So likewise, ಈ ಫಾಸ್ಟ್ ಕೈನೆಟಿಕ್ ಎನರ್ಜಿ ಅಥವಾ ಹೈಯರ್ ಕೈನೆಟಿಕ್ ಎನರ್ಜಿ ಇರುವಂಥ ಈ ಫಾಸ್ಟ್ ನ್ಯೂಟ್ರಾನ್ಸನ್ನು ಸ್ಲೋ ಡೌನ್ ಮಾಡಿ, ಸ್ಲೋ ನ್ಯೂಟ್ರಾನ್ಸ್ ಮಾಡಿ, ಅವುಗಳ ಕೈನೆಟಿಕ್ ಎನರ್ಜಿನ ಕಡಿಮೆ ಮಾಡುವಂತಹ ಕೆಲಸ, ರೆಸ್ಪಾನ್ಸಿಬಿಲಿಟಿ ಯಾರ್ದು? ಮಾಡರೇಟರ್. ಓಕೆ, ಸೊ ಲೆಟ್ಸ್ ಗೋ ಥ್ರೂ ವಾಟ್ ಈಸ್ ಗಿವನ್ ಹಿಯರ್. Materials, moderators are materials used to slow down the neutrons to thermal energies. ಥರ್ಮಲ್ ಎನರ್ಜೀಸ್ ಅಂದರೆ ಸ್ಲೋ ನ್ಯೂಟ್ರಾನ್ಸ್, ಕಡಿಮೆ, ಸ್ವಲ್ಪ ಹೀಟ್ ಕೊಟ್ಟರೆ ಎಷ್ಟು ಎನರ್ಜಿ ಬರ್ತೈತಲ್ಲ, ಥರ್ಮಲ್ ಎನರ್ಜಿ. ಸಿಂಪಲ್, ಲೆಸ್ ಎನರ್ಜಿ. ದ ನ್ಯೂಟ್ರಾನ್ಸ್ ಅವ್ರು ಹೇಳ್ತಾರೆ ನೋಡ್ರಿ ಇಲ್ಲೇ, ದ ನ್ಯೂಟ್ರಾನ್ಸ್ ರಿಲೀಸ್ಡ್ ಇನ್ ಅ ಫಿಷನ್ ಹ್ಯಾವ್, ಇದು ಫುಲ್ ಸ್ಕ್ರೀನ್ ತೋರಿಸೋಲ್ದು ಮತ್ತದ. ಹಾಂ, ದ ನ್ಯೂಟ್ರಾನ್ಸ್ ರಿಲೀಸ್ಡ್ ಇನ್ ಅ ಫಿಷನ್ ಹ್ಯಾವ್ ಎನರ್ಜೀಸ್ ಆಫ್ ಅಬೌಟ್, ಪ್ರತಿಯೊಂದು ನ್ಯೂಟ್ರಾನಿಗೆ, ಈಗದು ಒಂದು ಯುರೇನಿಯಮ್ ಐತೆ ಅಂತ ತಿಳ್ಕೊರಿ. ಓಕೆ, ವೆನ್ ದಿಸ್ ಯುರೇನಿಯಮ್ ಸ್ಪ್ಲಿಟ್ಸ್ ಇಂಟು 2 ಫಿಷನ್ ಫ್ರಾಗ್ಮೆಂಟ್ಸ್ ಸ್ಪ್ಲಿಟ್ ಆಗ್ತೈತಿ, ಅದ್ರ ಜೋಡಿ 2 ನ್ಯೂಟ್ರಾನ್ ಬಂದಿರ್ತಾವಲ್ಲ, ನ್ಯೂಟ್ರಾನ್ಸ್. ಈ ನ್ಯೂಟ್ರಾನ್ಸ್ನ ಹೇಳಿದರೆ ಜಸ್ಟ್ ನಾವು, ದೇ ವಿಲ್ ನಾಟ್ ಬಿ ಸ್ಲೋ ನ್ಯೂಟ್ರಾನ್ಸ್, ದೇ ವಿಲ್ ಬಿ ಫಾಸ್ಟ್ ನ್ಯೂಟ್ರಾನ್ಸ್. ಆ ಫಾಸ್ಟ್ ನ್ಯೂಟ್ರಾನದ ಎನರ್ಜಿ ಇರ್ತೈತಿ 2 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ನಮಗೆ ಅಷ್ಟು ಎನರ್ಜಿ ಇರುವಂಥ ಫಾಸ್ಟ್ ನ್ಯೂಟ್ರಾನ್ಸ್ ಬೇಡ. ವಿ ವಾಂಟ್ ಸ್ಲೋ ನ್ಯೂಟ್ರಾನ್ಸ್, ಥರ್ಮಲ್ ಎನರ್ಜಿ ಇರುವಂಥ, ಕಡಿಮೆ ಎನರ್ಜಿ ಇರುವಂಥ, ಎಷ್ಟು? 2 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಬೇಡ. ಆ್ಯಕ್ಚುಲಿ 2 ಮೆಗಾ ಅಂದರೆ ಎಷ್ಟು ಗೊತ್ತಾ? 2 ಇಂಟು ಮೆಗಾ ಅಂದರೆ 10⁶ ಎಲೆಕ್ಟ್ರಾನ್ ವೋಲ್ಟ್. ನಮಗೆ ಇಷ್ಟು ಎನರ್ಜಿ ಇರುವಂಥ ಫಾಸ್ಟ್ ನ್ಯೂಟ್ರಾನ್ಸ್ ಬೇಡ. ಅಕಸ್ಮಾತ್ ಇಷ್ಟು ಎನರ್ಜಿ ಇತ್ತು ಅಂದರೆ ದ ಯುರೇನಿಯಮ್ ವಿಲ್ ನಾಟ್ ಬಿ ಏಬಲ್ ಟು ಕ್ಯಾಪ್ಚರ್ ದ್ಯಾಟ್. ಸೊ ಅದನ್ನು ರೆಡ್ಯೂಸ್ ಮಾಡಿ 2 ಇಂಟು 10⁶ ಎಲೆಕ್ಟ್ರಾನ್ ವೋಲ್ಟ್ ಇರುವಂಥ ಎನರ್ಜಿನ ರೆಡ್ಯೂಸ್ ಮಾಡಿ 0.05 ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ಇರುವಂತಹ ಸ್ಲೋ ನ್ಯೂಟ್ರಾನ್ಸನ್ನು ತಯಾರು ಮಾಡೋಕ್ಕೆ ನಾವು ಮಾಡರೇಟರ್ ಅನ್ನುವಂಥ ಮಟೀರಿಯಲ್ ಯೂಸ್ ಮಾಡ್ತೀವಿ. ಓಕೆ, ಜಸ್ಟ್ ಅ ಮಿನಿಟ್. ಸೊ ದ ನ್ಯೂಟ್ರಾನ್ಸ್ ರಿಲೀಸ್ಡ್ ಇನ್ ಅ ಫಿಷನ್, ಇಲ್ಲಿಗಿದೆ ನೋಡ್ರಿ ನಾನು. ಓಕೆ, just a minute. The neutrons released in a fission have energy of about 2 mega electron volt, which are actually fast neutrons. At these energies, the probability, the chances of these neutrons producing further fission is less. Hence, they are slowed down to thermal energies less than 0.05 electron volt, so that, ಅಂದರೆ ಅಷ್ಟು ಕಡಿಮೆ ಎನರ್ಜಿ ಆತಂದ್ರೆ, now they are efficient of producing, so that their efficiency of producing further fission is more. Moderator ಏನು ಮಾಡ್ತೈತಿ ಅಂದರೆ, ದ ಮಾಡರೇಟರ್ ಅಬ್ಸಾರ್ಬ್ಸ್ ದಿ ಎನರ್ಜಿ ಆಫ್ ನ್ಯೂಟ್ರಾನ್ಸ್ ಬೈ ಇಲಾಸ್ಟಿಕ್ ಕೊಲಿಷನ್. ಅಂದರೆ ಆ ನ್ಯೂಟ್ರಾನು ಮತ್ತು ಮಾಡರೇಟರ್ ನಡು ಒಂದು ಇಲಾಸ್ಟಿಕ್ ಕೊಲಿಷನ್ ಆಗ್ತೈತಿ. ಹೀಗಾಗಿ ಆ ನ್ಯೂಟ್ರಾನ್ಗಳ ಎನರ್ಜಿ ಕಡಿಮೆ ಆಗ್ತೈತಿ. ದ ಮಟೀರಿಯಲ್ ಯೂಸ್ಡ್ ಆಸ್ ಮಾಡರೇಟರ್ ಹೆಂಗಿರಬೇಕು ಅಂತ ಕೊಟ್ಟಾರವ್ರೆ. ಹೌ ಶುಡ್ ಬಿ ದ್ಯಾಟ್ ಮಟೀರಿಯಲ್? ದ ಮಟೀರಿಯಲ್ used as a moderator must have low atomic weight, ಕಡಿಮೆ ಅಟಾಮಿಕ್ ವೇಟ್ ಅಂದರೆ ಮಾಸ್ ನಂಬರ್ ಕಡಿಮೆ ಇರಬೇಕು ಒಂದು. ಆ್ಯಂಡ್ ಇಟ್ ಶುಡ್ ನಾಟ್ ಅಬ್ಸಾರ್ಬ್ ನ್ಯೂಟ್ರಾನ್ಸ್. ಮಾಡರೇಟರ್ದ ಕೆಲಸ ಫಾಸ್ಟ್ ನ್ಯೂಟ್ರಾನ್ಗಳ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೋಬೇಕು. ಎನರ್ಜಿನ, ಫಾಸ್ಟ್ ನ್ಯೂಟ್ರಾನ್ಗಳ ಎನರ್ಜಿ ಅಬ್ಸಾರ್ಬ್ ಮಾಡ್ಕೋಬೇಕಿದು ಮಾಡರೇಟರ್. ನ್ಯೂಟ್ರಾನನ್ನು ಗುಳುಮ್ ಅನ್ನಿಸ್ಬಾರ್ದು, ನ್ಯೂಟ್ರಾನನ್ನು ಅಬ್ಸಾರ್ಬ್ ಮಾಡ್ಕೋಬಾರ್ದು. ಇಟ್ ಶುಡ್ ನಾಟ್ ಅಬ್ಸಾರ್ಬ್ ದ ನ್ಯೂಟ್ರಾನ್ ಇಟ್ ಸೆಲ್ಫ್. ಇಟ್ ಶುಡ್ ಓನ್ಲಿ ಅಬ್ಸಾರ್ಬ್ ದಿ ಎನರ್ಜಿ ಆಫ್ ದ ನ್ಯೂಟ್ರಾನ್ಸ್. ಸೊ ಶುಡ್ ಟೇಕ್ ಕೇರ್ ಆಫ್ ದ್ಯಾಟ್. ದ ಮಟೀರಿಯಲ್ ಯೂಸ್ಡ್ ಆಸ್ ಎ ಮಾಡರೇಟರ್ ಮಸ್ಟ್ ಹ್ಯಾವ್ ಲೋ ಅಟಾಮಿಕ್ ವೇಟ್. ಲೋ ಅಟಾಮಿಕ್ ವೇಟ್ ಯಾಕಂದ್ರೆ ಎನರ್ಜಿನದು ಅಬ್ಸಾರ್ಬ್ ಮಾಡ್ಕೊತಿರ್ತಾರೆ. ಟೂ ಮಚ್ ಆಫ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡು ಕಂಪ್ಲೀಟ್ಲಿ ಆ ನ್ಯೂಟ್ರಾನನ್ನು ಸ್ಟಾಪ್ ಮಾಡಿಬಿಡ್ಬಾರ್ದು. ಸ್ವಲ್ಪ ಎನರ್ಜಿನ ಕಡಿಮೆ ಮಾಡ್ಕೋಬೇಕಲ್ಲ, ಅದರ ಸಲುವಾಗಿ ಲೋ ಅಟಾಮಿಕ್ ವೇಟ್ ಇಟ್ ಶುಡ್ ಹ್ಯಾವ್, ಆ್ಯಂಡ್ ಇಟ್ ಶುಡ್ ನಾಟ್ ಅಬ್ಸಾರ್ಬ್ ನ್ಯೂಟ್ರಾನ್ಸ್. ದಿ ಕಾಮನ್ಲಿ ಯೂಸ್ಡ್ ಮಾಡರೇಟರ್ಸ್ ಆರ್ ವಾಟರ್, H2O, ಹೆವಿ ವಾಟರ್ ಅಂತ ಇನ್ನೊಂದು ಬರ್ತೈತಿ, D2O, ಆ್ಯಂಡ್ ಗ್ರಫೈಟ್. ಸೊ ದೀಸ್ ಆರ್ ದ 3 ಎಕ್ಸಾಂಪಲ್ಸ್ ದ್ಯಾಟ್ ಯು ನೀಡ್ ಟು ರಿಮೆಂಬರ್ ಫಾರ್ ಅ ಮಾಡರೇಟರ್. ನೆಕ್ಸ್ಟ್, ಕಂಟ್ರೋಲ್ ರಾಡ್ಸ್ ಅಂತಿರ್ತಾವೆ. ಕಂಟ್ರೋಲ್ ರಾಡ್ಸ್ ವೆರಿ ಸಿಂಪಲ್ ಆ್ಯಕ್ಚುಲಿ ಇವು ವರ್ಕ್ ಆಗ್ತವೆ. ನಾನು ನಿಮ್ಗೆ ಹೇಳಿದ್ದೆ ಏನಂದ್ರೆ,
ಇದು ನ್ಯೂಕ್ಲಿಯರ್ ರಿಯಾಕ್ಟರ್ ವರ್ಕ್ ಆಗೋದು ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಮೇಲೆ ಅಂಥೇಳಿ. ಸೊ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಆಗ್ಬೇಕಂದ್ರೆ ನಿಮಗೆ ನೆನಪಿರ್ಬೇಕು, ನಾವು ಡಿಸ್ಕಸ್ ಮಾಡಿದ್ವಿ. ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಆಗ್ಬೇಕಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಪ್ರೊಡ್ಯೂಸ್ಡ್, ಫಸ್ಟ್ ಜನ್ರೇಷನ್ ಒಳಗೆ 1 ನ್ಯೂಟ್ರಾನ್, ಸೆಕೆಂಡ್ ಜನ್ರೇಷನ್ ಒಳಗೆ 2 ನ್ಯೂಟ್ರಾನ್ಸ್, ಥರ್ಡ್ ಜನ್ರೇಷನ್ ಒಳಗೆ ಫಾರ್ ಎಕ್ಸಾಂಪಲ್ 4 ನ್ಯೂಟ್ರಾನ್ಸ್, ಫೋರ್ತ್ ಜನ್ರೇಷನ್ ಒಳಗೆ 8 ನ್ಯೂಟ್ರಾನ್ಸ್, ದೆನ್ 16, 32 ಹಿಂಗೆ ಕಂಟಿನ್ಯೂ ಆಗಿ ರ್ಯಾಪಿಡ್ಲಿ ಅದು ಇನ್ಕ್ರೀಸ್ ಹಾಕೊಂತ ಹೋದ್ರೆ ದಟ್ ಬಿಕಮ್ಸ್ ಅನ್ಕಂಟ್ರೋಲ್ಡ್. ಬಟ್ ಇಫ್ ವಿ ಸ್ಟಾಪ್ ದ ನ್ಯೂಟ್ರಾನ್ಸ್ ಅಟ್ ಅ ಪರ್ಟಿಕ್ಯುಲರ್ ನಂಬರ್ ಆ್ಯಂಡ್ ಮೇಂಟೈನ್ ದ್ಯಾಟ್ ನಂಬರ್, ಲೈಕ್ ಇಫ್ ವಿ ಸ್ಟಾಪ್ ಇಟ್ ಅಟ್ 8 ನ್ಯೂಟ್ರಾನ್ಸ್ ಫಾರ್ ಅ ಪರ್ಟಿಕ್ಯುಲರ್ ಜನ್ರೇಷನ್, ಅದ್ರ ಮುಂದಿನ ಜನ್ರೇಷನ್ ಒಳಗೂ 8 ನ್ಯೂಟ್ರಾನ್ಸ ಕಂಟಿನ್ಯೂ ಹಾಕೊಂತ ಹೋತು ಅಂದ್ರೆ ಅದಕ್ಕೆ ನಾವು ಕಂಟ್ರೋಲ್ ಚೈನ್ ರಿಯಾಕ್ಷನ್ ಅಂತ ಕರಿತೀವಿ. ಹೌದಾ, ಇದು ನಮಗೆ ಗೊತ್ತು. ಈಗ ಈ ಕಂಟ್ರೋಲ್ ರಾಡ್ಸ್ ಅಂತ ಏನು ಬಂದ್ವಲ್ಲ ಆ ನ್ಯೂಕ್ಲಿಯರ್ ರಿಯಾಕ್ಟರ್ನಾಗಿನ ಪಾರ್ಟ್ಸ್, ಇದ್ರ ಕೆಲಸ ಏನಂದ್ರೆ ಈಗ ಲೈಕ್ ನೋಡ್ರಿ, ಇನ್ ಅ ಪರ್ಟಿಕ್ಯುಲರ್ ಜನ್ರೇಷನ್ ದೇರ್ ಆರ್ 8 ನ್ಯೂಟ್ರಾನ್ಸ್ ಪ್ರೊಡ್ಯೂಸ್ಡ್. ಇನ್ ದ ನೆಕ್ಸ್ಟ್ ಜನರೇಷನ್ ಇಫ್ 16 ನ್ಯೂಟ್ರಾನ್ಸ್ ಆರ್ ಪ್ರೊಡ್ಯೂಸ್ಡ್, ಕಂಟ್ರೋಲ್ ರಾಡ್ಸ್ ಅಂತ ನಾವೇನು ಕಲಿಯಾಕತ್ತೀವಲ್ಲ, ದೀಸ್ ಕಂಟ್ರೋಲ್ ರಾಡ್ಸ್ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಟು ಅಬ್ಸಾರ್ಬ್ 8 ಔಟ್ ಆಫ್ ದೀಸ್. 16 ಆಗಿದ್ವಿಲ್ಲ ಈಗ ನ್ಯೂಟ್ರಾನ್ಸ್, ಇದರೊಳಗೆ 8ನ್ನು ಅಬ್ಸಾರ್ಬ್ ಮಾಡಿ ಟು ರೆಡ್ಯೂಸ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್. 16 ಆಗಿದ್ದನ್ನು 8 ಅಬ್ಸಾರ್ಬ್ ಮಾಡಿಕೊಂಡು 8 ಮಾಡೋದು, ಇದು ಕೆಲಸ ಯಾರದು? ಕಂಟ್ರೋಲ್ ರಾಡದ್ದು. ಮಾಡರೇಟರ್ ಡಸ್ ನಾಟ್ ಅಬ್ಸಾರ್ಬ್ ದ ನ್ಯೂಟ್ರಾನ್ಸ್. ವಾಟ್ ಮಾಡರೇಟರ್ ಡಸ್? ಇಟ್ ಅಬ್ಸಾರ್ಬ್ಸ್ ಎನರ್ಜಿ ಆಫ್ ದ ನ್ಯೂಟ್ರಾನ್ಸ್. ಹೌದಿಲ್ಲ ರೀ? ಯಾವುದು? ಮಾಡರೇಟರ್. ವೇರಾಸ್ ಯಾವುದಿದು ಕಂಟ್ರೋಲ್ ರಾಡ್ಸ್ ಅಂತ ಏನಿರ್ತಾವಲ್ಲ, ದೀಸ್ ಕಂಟ್ರೋಲ್ ರಾಡ್ಸ್ ದೇ ಅಬ್ಸಾರ್ಬ್ ದ ನ್ಯೂಟ್ರಾನ್ಸ್ ಇಟ್ ಸೆಲ್ಫ್. ಮಾಡರೇಟರು ನ್ಯೂಟ್ರಾನ್ಗಳ ಎನರ್ಜಿನ ಅಬ್ಸಾರ್ಬ್ ಮಾಡ್ತೈತಿ. ವೇರಾಸ್ ಕಂಟ್ರೋಲ್ ರಾಡ್ಸ್ ದೇ ಅಬ್ಸಾರ್ಬ್ ದ ನ್ಯೂಟ್ರಾನ್ಸ್ ಇಟ್ ಸೆಲ್ಫ್ ಆ್ಯಂಡ್ ದೇ ಹೆಲ್ಪ್ ಇನ್ ಮೇಂಟೈನಿಂಗ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್. ಅಂದ್ರೆ ಅದು ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಆಗಿನ ಕಂಟಿನ್ಯೂ ಆಗುವಂತಹ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಕೊಡ್ತೀವಿ ನಾವು? ಕಂಟ್ರೋಲ್ ರಾಡ್ಸ್ಗೆ. ಆಮೇಲೆ ಇನ್ನೊಂದೇನಂದ್ರೆ, ಇಲ್ಲಿ ನಾನು ನಿಮ್ಗೆ ಡೈಗ್ರಾಮ್ ಕಡೆ ತೋರಿಸ್ತೀನಿ, ಅಂದರೆ ಸ್ವಲ್ಪ ಕಂಟ್ರೋಲ್ ರಾಡ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗ್ತೈತಿ. ಇಫ್ ಯು ಕ್ಯಾನ್ ಫೋಕಸ್ ಹಿಯರ್, ನಾ ಆಗಲೇ ಹೇಳಾಗುತ್ತದೆ. ಸೊ ದಿಸ್ ಈಸ್ ನ್ಯೂಕ್ಲಿಯರ್ ಫ್ಯೂಯಲ್ ರಾಡ್ಸ್ ಕಂಟೈನಿಂಗ್ ಯುರೇನಿಯಮ್ ಆಸ್ ದ ನ್ಯೂಕ್ಲಿಯರ್ ಫ್ಯೂಯಲ್. ಎಮ್ ಅಂದರೆ ನೀವು ಆ ಕಡೆ ಮಾಡರೇಟರ್ಸ್ ವಿಚ್ ಸ್ಲೋ ಡೌನ್ ದ ನ್ಯೂಟ್ರಾನ್ಸ್, ದೇ ಡು ನಾಟ್ ಅಬ್ಸಾರ್ಬ್, ದೇ ಸ್ಲೋ ಡೌನ್. ಇಲ್ಲಿ ನೆಕ್ಸ್ಟ್ ನೀವು ನೋಡಿದರೆ CR ಅಂತ ಏನು ಬರ್ದಾರಲ್ಲ, ಅದು ಇದರ ಕಂಟ್ರೋಲ್ ರಾಡ್ಸ್. ಈ ಕಂಟ್ರೋಲ್ ರಾಡ್ಸನ್ನು ಇಫ್ ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್, ಇಲ್ಲೇ ಯೂಸಿಂಗ್ ದಿಸ್ ಹ್ಯಾಂಡಲ್ ಯು ಕ್ಯಾನ್ ಆ್ಯಕ್ಚುಲಿ ಕಂಟ್ರೋಲ್ ದ ಡೆಪ್ತ್ ಟು ವಿಚ್ ದೀಸ್ ಕಂಟ್ರೋಲ್ ರಾಡ್ಸ್ ಕ್ಯಾನ್ ಬಿ ಇನ್ಸರ್ಟೆಡ್ ವಿದಿನ್ ದ ನ್ಯೂಕ್ಲಿಯರ್ ರಿಯಾಕ್ಟರ್. ಈಗ ಲೈಕ್ ನೀವು ಹಿಂಗೆ ಮಾಡ್ಬೋದು. ಈಗ ಇಲ್ಲಿ ತನಕ ಅವರು ಟು ದಿಸ್ ಲೆವೆಲ್ ಅದನ್ನು ಇನ್ಸರ್ಟ್ ಮಾಡ್ಯಾರಲ್ಲ, ವಾಟ್ ಯು ಕ್ಯಾನ್ ಡೂ ಇಸ್, ಇಫ್ ಯು ವಾಂಟ್ ಯು ಕ್ಯಾನ್ ಫರ್ದರ್ ಇನ್ಸರ್ಟ್ ದೆಮ್ ಟು ಅ ಮೋರ್ ಡೆಪ್ತ್. ಅಂದ್ರೆ ಇಲ್ಲೇ ನಾವು ನೋಡ್ರಿ, ಇದನ್ನು ಇಲ್ಲೇನು ಹ್ಯಾಂಡಲ್ ಐತಲ್ಲ, ಇದು ಕಂಟ್ರೋಲ್ ರಾಡದ್ದು ಹ್ಯಾಂಡಲ್ ಐತಲ್ಲ, ಈ ಹ್ಯಾಂಡಲ್ ಇಲ್ಲಿ ತನಕ ತೊಗೊಂಬಂದು ಕಂಪ್ಲೀಟ್ಲಿ ವಿ ಕ್ಯಾನ್ ಇನ್ಸರ್ಟ್ ದೆಮ್ ಕಂಪ್ಲೀಟ್ಲಿ ಇನ್ಸೈಡ್ ಸೊ ದ್ಯಾಟ್ ದೇ ಕ್ಯಾನ್ ರೀಚ್ ಟಿಲ್ ಹಿಯರ್. ಅಂದರೆ ವಿ ಕ್ಯಾನ್, ಅದು ಸರಿ ಆಗಲಿಲ್ಲ, ಚಂದ ಕಾಣಲಿಲ್ಲ ಅದು. ಹಿಂಗೆ ರೀತಿ ಇದನ್ನು ನಾವು ಎಷ್ಟು ಬೇಕು ಅಷ್ಟು ಡೆಪ್ತಿಗೆ ಅದನ್ನು ಇನ್ಸರ್ಟ್ ಮಾಡ್ಬೋದು. ಸೊ ಇದರಿಂದ ಯೂಸ್ ಏನಾಗ್ತೈತಿ ಅಂದ್ರೆ, ಈಗ ನಾವು ಬೇರೆ ಬೇರೆ ಡೆಪ್ತಿಗೆ ಅದನ್ನು ಇನ್ಸರ್ಟ್ ಮಾಡೋದ್ರಿಂದ ಈಗ ಲೈಕ್ ನಿಮಗೆ ಇನ್ನು ಸ್ವಲ್ಪ ರಿಯಾಕ್ಷನನ್ನು ಫಾಸ್ಟರ್ ಮಾಡ್ಬೇಕಂತ ಮಾಡಿರಿ ಅಂತಿಕೋರಿ. ಆರ್ ಎಲ್ಸ್ ಇಫ್ ಯು ವಾಂಟ್ ಟು ಅಬ್ಸಾರ್ಬ್ ಲೆಸ್ ನ್ಯೂಟ್ರಾನ್ಸ್, ಕಡಿಮೆ ನ್ಯೂಟ್ರಾನ್ಸನ್ನು ಅಬ್ಸಾರ್ಬ್ ಮಾಡ್ಕೊಂಡು ಭಾಳಷ್ಟು ರಿಯಾಕ್ಷನ್ ಮಾಡಿಸ್ಬೇಕಂತ ಮಾಡಿರಿ ಅಂದರೆ ಕಂಟ್ರೋಲ್ ರಾಡನ್ನು ಇಲ್ಲಿ ತನಕ ಅಷ್ಟೇ ಇನ್ಸರ್ಟ್ ಮಾಡಿರಿ. ಇನ್ನು ಸ್ವಲ್ಪ ಹೆಚ್ಚಿಗೆ ನ್ಯೂಟ್ರಾನ್ಸನ್ನು ಅಬ್ಸಾರ್ಬ್ ಮಾಡ್ಕೋಬೇಕು, ಸ್ವಲ್ಪ ಸ್ಲೋ ಮಾಡಬೋ, ರಿಯಾಕ್ಷನ್ ಭಾಳ ಫಾಸ್ಟ್ ಆತ, ಎನರ್ಜಿ ಭಾಳ ಬರಾಕತ್ತೈತಿ ಅಂದರೆ ಕಂಟ್ರೋಲ್ ರಾಡ್ಸನ್ನು ಇನ್ನು ಸ್ವಲ್ಪ ಡೆಪ್ತ್ರೊಳಗೆ ಹಾಕ್ರಿ. ದೆನ್ ದೇ ವಿಲ್ ಅಬ್ಸಾರ್ಬ್ ಮೋರ್ ನ್ಯೂಟ್ರಾನ್ಸ್. ಸ್ವಲ್ಪ ಅವಾಗ ರೇಟ್ ಆಫ್ ದ ರಿಯಾಕ್ಷನ್ ವಿಲ್ ರೆಡ್ಯೂಸ್, ಫಿಷನ್ ರಿಯಾಕ್ಷನ್ ವಿಲ್ ರೆಡ್ಯೂಸ್. ಇನ್ನೂ ನಿಮಗೆ ಕಂಪ್ಲೀಟ್ಲಿ ಶಟ್ ಡೌನ್ ಮಾಡಬೇಕಾಗೈತಿ ಅಂದರೆ ಆ ಕಂಪ್ಲೀಟ್ ಡೆಪ್ತಿಗೆ ಕಂಟ್ರೋಲ್ ರಾಡ್ಸನ್ನು ಒಳಗೆ ಹಾಕಿಬಿಡ್ರಿ. ಅವಾಗ ಅಲ್ಲಿ ಬರುವಂಥ ಎಲ್ಲ ನ್ಯೂಟ್ರಾನ್ಗಳನ್ನು ಅವು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತಾವೆ. ದೆನ್ ದಿ ರಿಯಾಕ್ಷನ್ ವಿಲ್ ಕಂಪ್ಲೀಟ್ಲಿ ಸ್ಟಾಪ್. ಸೊ ವಿ ಕ್ಯಾನ್ ಆ್ಯಕ್ಚುಲಿ ಕಂಟ್ರೋಲ್ ದ ರೇಟ್ ಆಫ್ ರಿಯಾಕ್ಷನ್ ಯೂಸಿಂಗ್ ದೀಸ್ ಕಂಟ್ರೋಲ್ ರಾಡ್ಸ್. ಓಕೆ, ವಿಲ್ ಗೆಟ್ ಬ್ಯಾಕ್ ಟು ದ ಎಕ್ಸ್ಪ್ಲನೇಷನ್. ಸೊ ಕಂಟ್ರೋಲ್ ರಾಡ್ಸ್ ಬಗ್ಗೆ ಏನು ಕೊಟ್ಟಾರೆ ನೋಡೋಣ. ದೀಸ್ ಆರ್ ದ ಡಿವೈಸಸ್, these are the, just a minute, these are the devices used for controlling the rate of fission.
ದ ಮಟೀರಿಯಲ್ಸ್ ಯೂಸ್ಡ್ ಇನ್ ಕಂಟ್ರೋಲ್ ರಾಡ್, ರೇಟ್ ಆಫ್ ಫಿಷನ್ನ ಈಗ ಹೇಳಿದ್ನಲ್ಲ, ಆ ರಿಯಾಕ್ಷನ್ ಫಾಸ್ಟ್ ಆಗಬೇಕು, ಸ್ವಲ್ಪ ಸ್ಲೋ ಆಗಬೇಕು, ಕಂಪ್ಲೀಟ್ಲಿ ರಿಯಾಕ್ಷನ್ ಸ್ಟಾಪು ಆಗಬೇಕು ಅನ್ನೋದ್ರ ಮೇಲೆ. ದ ಮಟೀರಿಯಲ್ಸ್ ಯೂಸ್ಡ್ ಇನ್ ಕಂಟ್ರೋಲ್ ರಾಡ್ಸ್ ಕ್ಯಾನ್, ವಾಟ್ ದೇ ಕ್ಯಾನ್ ಡೂ ಇಸ್ ದೇ ಕ್ಯಾನ್ ರೆಡಿಲಿ ಅಬ್ಸಾರ್ಬ್ ನ್ಯೂಟ್ರಾನ್ಸ್. ನಾನು ಹೇಳಿದ್ನಲ್ಲ, ನ್ಯೂಟ್ರಾನ್ಸನ್ನ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತಾವೆ. ದ ಮಟೀರಿಯಲ್ಸ್ ಕಾಮನ್ಲಿ ಯೂಸ್ಡ್ ಆರ್ ಕ್ಯಾಡ್ಮಿಯಮ್ ಆ್ಯಂಡ್ ಬೋರಾನ್. ಅವುಗಳನ್ನು ಕಂಟ್ರೋಲ್ ರಾಡ್ಸ್ ಆಗಿ ಯೂಸ್ ಮಾಡ್ತಾರೆ. ಬೈ ಕಂಟ್ರೋಲಿಂಗ್ ದ ಲೆಂತ್ ಆಫ್ ದೀಸ್ ರಾಡ್ಸ್ ಇನ್ಸರ್ಟೆಡ್ ಇನ್ ಟು ದ ಕೋರ್, ದ ಫಿಷನ್ ರೇಟ್ ಈಸ್ ಕಂಟ್ರೋಲ್ಡ್. By controlling the length of these rods inserted into the core, ನಾ ಹೇಳಿದ್ನಲ್ಲ, ನೀವು ಎಷ್ಟು ಲೆಂತಿಗೆ ಅದನ್ನು ಎಷ್ಟು ಡೆಪ್ತಿಗೆ ಅದನ್ನು ಇನ್ಸರ್ಟ್ ಮಾಡ್ತೀರಿ, ಹಂಗೆ ನೀವು ಆ ಫಿಷನ್ ರೇಟನ್ನು ಕಂಟ್ರೋಲ್ ಮಾಡ್ಕೊತ ಹೋಗ್ಬೋದು, ಕಂಪ್ಲೀಟ್ಲಿ ಸ್ಟಾಪು ಮಾಡ್ಬೋದು. ಓಕೆ, ದಿಸ್ ಇಸ್ ಅಬೌಟ್ ದ ಥರ್ಡ್ ಪಾರ್ಟ್ ಆಫ್ ದ ನ್ಯೂಕ್ಲಿಯರ್ ರಿಯಾಕ್ಟರ್. ನೆಕ್ಸ್ಟ್ ಒನ್, ಕೂಲಿಂಗ್ ಸಿಸ್ಟಮ್. ಅದು ವಾಟರನ್ನು ಫ್ಲೋ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಕೂಲಿಂಗ್ ಸಿಸ್ಟಮ್. A large part of the energy which is released during fission appears as heat. ಈಗ ಆ ಫಿಷನ್ ರಿಯಾಕ್ಷನ್ ಚಲೋ ಆಗ್ತೈತೆ ನೋಡ್ರಿ, ಯುರೇನಿಯಮ್ ಇರ್ತೈತಿ, ಸ್ಪ್ಲಿಟ್ ಆಗ್ತೈತಿ, ಮತ್ತು ಅದು ಆ ನ್ಯೂಟ್ರಾನ್ಸ್ ಹೋಗ್ತಾವೆ, ಫರ್ದರ್ ಫಿಷನ್ ಕಂಟಿನ್ಯೂ ಆಗುತ್ತೆ. ಮೋರ್ ಆ್ಯಂಡ್ ಮೋರ್ ಯುರೇನಿಯಮ್ ನ್ಯೂಕ್ಲಿಯೈ ವಿಲ್ ಸ್ಟಾರ್ಟ್ ಗೆಟಿಂಗ್ ಸ್ಪ್ಲಿಟ್ ಆ್ಯಂಡ್ ಅ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಸ್ಟಾರ್ಟ್ಸ್ ಗೆಟಿಂಗ್ ರಿಲೀಸ್ಡ್. ಮೋಸ್ಟ್ ಆಫ್ ದ ಎನರ್ಜಿ ಈಸ್ ಇನ್ ದ ಫಾರ್ಮ್ ಆಫ್ ಹೀಟ್. ಈಗ ಈ ಕೂಲಿಂಗ್ ಸಿಸ್ಟಮದ ಕೆಲಸ ಏನಂದ್ರೆ, ದ ಕೂಲಿಂಗ್ ಸಿಸ್ಟಮ್ ಹೆಲ್ಪ್ಸ್ ಟು ರಿಮೂವ್ ದಿಸ್ ಹೀಟ್. ಓಕೆ, ದ ಕೂಲಿಂಗ್ ಸಿಸ್ಟಮ್ ಹೆಲ್ಪ್ಸ್ ಟು ರಿಮೂವ್ ದಿಸ್ ಹೀಟ್. ಆ ಕೂಲಂಟ್ ಈಸ್ ಸರ್ಕ್ಯುಲೇಟೆಡ್. ಈಗ ಲೈಕ್ ಕಾರದ್ದು ರೇಡಿಯೇಟರ್ನೊಳಗೆ ವಾಟರ್ ಹಾಕಿರ್ತಾರೆ ನೋಡ್ರಿ. ಅಟ್ಲೀಸ್ಟ್ ನೀವು ಫಿಲ್ಮ್ಸ್ನೊಳಗೆ ನೋಡಿದ್ರೆ, ಅಟ್ಲೀಸ್ಟ್ ಹಾರರ್ ಫಿಲ್ಮ್ಸ್ನೊಳಗೆ ನೀವು ಯಾವ್ದು ನೋಡಿದ್ರೆ, ಪರ್ಟಿಕ್ಯುಲರ್ಲಿ ಹಾರರ್ ಫಿಲ್ಮ್ಸ್ನೊಳಗೆ ಹಿಂಗೆ ಆಗ್ತೈತಿ. ಕಾರ್ನೊಳಗೆ, ಕಾಡಿನಾಗ, ಫಾರೆಸ್ಟ್ನಾಗ ಹೊಂಟಿರ್ತಾರೆ ಅವ್ರು, 2-3 ಮಂದಿ ಕಾರ್ನಾಗ. ಅದು ಕಾಡು ಎಂಟ್ರ್ ಆದ ಕೂಡ ಸ್ವಲ್ಪ ಹೊತ್ತಿಗೆ ಕಾರ್ ಕೆಟ್ಟಬಿಡ್ತೈತೆ. ಅದು ಕೆಟ್ಟತೈತಿ, ಕಾರ್ ನಿಂತ್ಕೊಳ್ಳೆ ಹೋಗಿ ಅದು ಬಾನೆಟ್ ಓಪನ್ ಮಾಡಿ ನೋಡ್ತಾರೆ, ಹೊಗೆ ಬರ್ತಿರುತ್ತೆ. ಇಲ್ಲ ನೀರು ತರಬೇಕು ಅಂಥೇಳಿ ಅವ ಹೀರೋರ ಹೋಗ್ತಾನೆ, ಹೀರೋಯಿನರ ಹೋಗ್ತಾಳೆ. ಹೋಗಿ ಅವ್ರು ಯಾರು ನೀರು ತರಕ್ಕೆ ಹೋಗಿರ್ತಾರಲ್ಲ ಅವ್ರರ ಸಾಯ್ತಾರೆ, ಇಲ್ಲ ಅವ್ರ ಮೈಯಾಗ ದೇವರ ಬರ್ತೈತಿ, ಇಲ್ಲ ಅವ್ರು ನೀರು ತೊಗೊಂಡು ವಾಪಸ್ ಬರೋರಾಗ ಇಲ್ಲಿ ಒಳಗೆ ಕುಂತವ್ರು ಕಾರ್ನಾಗ ಗಾಯಬಾಗಿರ್ತಾರೆ, ಅಥವಾ ಅವ್ರ ಮೈಯಾಗ ದೇವ್ ಬಂದಿರ್ತೈತಿ. ಇಲ್ಲ ಅಂದ್ರೆ ಅಲ್ಲಿ ನೋಡಿರ್ತೀರ ಇವೆಲ್ಲ, ಅಲ್ಲಿ ನೀರು ತರಕ್ಕೆ ಹೋಗ್ತಾರೆ, ಒಂದು ಬಾವಿ ಇರ್ತೈತಿ, ಆ ಬಾವಿಯಾಗ ದೇವ್ ಇರುತ್ತೆ. ಇವನ್ನೆಲ್ಲ ತೊಗೊಂಡು ಏನು ಮಾಡೋಕೆ ಸರ್ ಅಂದರೆ, ನಾನು ಎಕ್ಸಾಂಪಲ್ ಹೇಳಾಗ್ತೈತೆ. ಹಂಗೆ ವಾಟರ್ನ ಹೆಂಗೆ ಕೂಲೆಂಟಾಗಿ ಯೂಸ್ ಮಾಡ್ತಾರೆ ನೋಡಿರಿ ಕಾರ್ನೊಳಗೆ, ರಿಯಾಕ್ಟರ್ನಾಗ. ಹಂಗೆ ರೇಡಿಯೇಟರ್ನೊಳಗೆ ಅದೇ ರೀತಿ ಇಲ್ಲೇ ಕೂಲೆಂಟ್ ಯೂಸ್ ಮಾಡ್ತಾರೆ. ಆ ಹೀಟ್ ಏನು ಡೆವಲಪ್ ಆಗೈತಲ್ಲ, ಅದು ಇಂಪಾರ್ಟೆಂಟ್. ಮತ್ತು ನಮಗೆ ಆ ಹೀಟನ್ನು ತೊಗೊಂಡು ನಾವು ವಾಟರನ್ನ ಬಾಯ್ಲ್ ಮಾಡಿ ಅದನ್ನು ಸ್ಟೀಮ್ ಪ್ರೊಡ್ಯೂಸ್ ಮಾಡಿ, ಆ ಸ್ಟೀಮ್ ಮುಂದೆ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗ್ತೈತಿ ಅದು. ಓಕೆ, ಸೊ ಅ ಲಾರ್ಜ್ ಪಾರ್ಟ್ ಆಫ್ ದ ಎನರ್ಜಿ ರಿಲೀಸ್ ಡ್ಯೂರಿಂಗ್ ಫಿಷನ್ ಅಪಿಯರ್ಸ್ ಆಸ್ ಹೀಟ್ ಇನ್ ದ ರಿಯಾಕ್ಟರ್ ಕೋರ್. ದ ಕೂಲಿಂಗ್ ಸಿಸ್ಟಮ್ helps to remove this heat. A coolant is circulated through the core with the help of a coolant pump. A pump ಆ ಕೂಲೆಂಟನ್ನು ಎಲ್ಲ ಕಡೆ ಮೂವ್ ಆಗೋಂಗೆ ನೋಡ್ಕೊತೈತಿ. ದ ಕೂಲೆಂಟ್ ಅಬ್ಸಾರ್ಬ್ಸ್ ದ ಹೀಟ್ ಫ್ರಮ್ ದ ಕೋರ್ ಆ್ಯಂಡ್ ಟ್ರಾನ್ಸ್ಫರ್ಸ್ ಇಟ್ ಟು ವಾಟರ್ ಇನ್ ದ ಹೀಟ್ ಎಕ್ಸ್ಚೇಂಜರ್. ಆ ಹೀಟ್ ಎಕ್ಸ್ಚೇಂಜರ್ ಅಂದರೆ ಒಂದು ಬಾಯ್ಲರ್ ಇದ್ದಂಗೆ ಅದೇ, ಅಲ್ಲೇ ಆ ಹೀಟನ್ನು ತಲುಪಿಸ್ತಾರೆ. ಆಸ್ ಅ ರಿಸಲ್ಟ್ ಸ್ಟೀಮ್ ಮೇ ಬಿ ಪ್ರೊಡ್ಯೂಸ್ಡ್ ವಿಚ್ ಈಸ್ ಯೂಸ್ಡ್ ಇನ್ ಪವರ್ ರಿಯಾಕ್ಟರ್ಸ್ ಟು ಡ್ರೈವ್ ದ ಟರ್ಬೈನ್ಸ್ ಆ್ಯಂಡ್ ಜನರೇಟ್ ಇಲೆಕ್ಟ್ರಿಸಿಟಿ. ಓಕೆ, ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ದ ಕೂಲೆಂಟ್ಸ್ ಯೂಸ್ಡ್ ಆರ್ ಅಂಥೇಳಿ ನಾವು ನೆಕ್ಸ್ಟ್ ಪೇಜಿಗೆ ಹೋಗ್ತೀವಿ. ದ ಕೂಲೆಂಟ್ಸ್ ಜನರಲಿ ವಿಚ್ ಆರ್ ಯೂಸ್ಡ್ ಆರ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಆರ್ ಇಟ್ ಮೈಟ್ ಬಿ ಆರ್ಡಿನರಿ ವಾಟರ್ ವೆನ್ ಗ್ರಫೈಟ್ ಈಸ್ ದ ಮಾಡರೇಟರ್, ಆರ್ ಹೆವಿ ವಾಟರ್ ಈಸ್ used also as coolant when it is used as moderator. ಏನು ಹಿಂಗಂದ್ರೆ ಅಂತ ಹೇಳ್ತೀನಿ ನೋಡ್ರಿ. ಈಗ ನಾವು ಆಗ್ಲಿಂದ ಎಕ್ಸಾಂಪಲ್ಸ್ ನೋಡ್ಕೊಂಡು ಬರಾಗತ್ತೀವಿ. ಮಾಡರೇಟರ್ ಎಕ್ಸಾಂಪಲ್ ಯಾವ್ಯಾವು, ಕಂಟ್ರೋಲ್ ರಾಡ್ಸನ್ನು ಅಲ್ಲಿ ಯಾವ ಮಟೀರಿಯಲ್ ಯೂಸ್ ಮಾಡ್ತಾರೆ, ಹಂಗೆ ಕೂಲೆಂಟ್ ಯಾವುದು ಯೂಸ್ ಮಾಡ್ತಾರೆ ಅಂತ ಬಂದ್ರೆ, ಯಾವಾಗ ಗ್ರಫೈಟನ್ನು ಮಾಡರೇಟರಾಗಿ ಯೂಸ್ ಮಾಡ್ತಾರೆ ನೋಡ್ರಿ. ಮಾಡರೇಟರ್ ಬೇರೆ, ಕೂಲೆಂಟ್ ಬೇರೆ. ಮತ್ತಿಲ್ಲಿ ಮಾಡರೇಟರ್ನ ಆಗಲೇ ಹೇಳಿದ್ನಲ್ಲ, ಟು ಸ್ಲೋ ಡೌನ್ ದ ನ್ಯೂಟ್ರಾನ್ಸ್. ಗ್ರಫೈಟನ್ನು ಮಾಡರೇಟರಾಗಿ ಯೂಸ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಅಥವಾ ಆರ್ ವಾಟರನ್ನು ಕೂಲೆಂಟಾಗಿ ಯೂಸ್ ಮಾಡ್ತಾರೆ. ವೆನ್ ಗ್ರಫೈಟ್ ಈಸ್ ಯೂಸ್ಡ್ ಆಸ್ ಮಾಡರೇಟರ್, ದೆನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆರ್ ಆರ್ಡಿನರಿ ವಾಟರ್ ಈಸ್ ಯೂಸ್ಡ್ ಆಸ್ ಕೂಲೆಂಟ್. ಆರ್
ಹೆವಿ ವಾಟರ್, ಇನ್ನೊಂದು ಕೈಂಡ್ ಆಫ್ ಮಟೀರಿಯಲ್, ಹೆವಿ ವಾಟರ್ ಈಸ್ ಯೂಸ್ಡ್ ಆ್ಯಸ್ ಕೂಲೆಂಟ್ ವೆನ್ ಇಟ್ ಈಸ್ ಯೂಸ್ಡ್ ಆ್ಯಸ್ ಮಾಡರೇಟರ್. ಇಟ್ ಈಸ್ ಅಂದರೆ ವಾಟ್ ಈಸ್ ಅಂತ ಕೇಳಿದರೆ ಏನು ಗೊತ್ತಾನೆ ಇಲ್ಲೇ, ಯಾವಾಗ ನೀವು ಹೆವಿ ವಾಟರನ್ನು ಮಾಡರೇಟರ್ ಆಗಿ ಯೂಸ್ ಮಾಡ್ತೀರಿ ಅವಾಗ ಹೆವಿ ವಾಟರನ್ನು ಕೂಲೆಂಟಾಗಿ ಯೂಸ್ ಮಾಡ್ತಾರೆ. ದಟ್ ಮೀನ್ಸ್ ವೆನ್ ಹೆವಿ ವಾಟರ್ ಈಸ್ ಯೂಸ್ಡ್ ಆ್ಯಸ್ ಮಾಡರೇಟರ್, ಹೆವಿ ವಾಟರ್ ಇಟ್ ಸೆಲ್ಫ್ ಈಸ್ ಯೂಸ್ಡ್ ಆ್ಯಸ್ ಕೂಲೆಂಟ್. ಅಂದ್ರೆ ನೀವು ಹೆವಿ ವಾಟರ್ ಯೂಸ್ ಮಾಡೋದಿದ್ರೆ ಅದಕ್ಕೆ ರೀಸನ್ಸ್ ಇರ್ತಾವೆ, ಇದೆಲ್ಲ ಕೊಟ್ಟಿರಂಗಿಲ್ಲ ಅವ್ರೆ. ಹೆವಿ ವಾಟರ್ ನೀವು ಯೂಸ್ ಮಾಡೋದಿದ್ರೆ ಅದನ್ನು ನೀವು ಕೂಲೆಂಟಾಗಿ ಯೂಸ್ ಮಾಡಬೇಕು, ಸೈಮಲ್ಟೇನಿಯಸ್ಲಿ ಮಾಡರೇಟರ್ ಆಗಿ ಯೂಸ್ ಮಾಡಬೇಕು. ಆರ್ ಎಲ್ಸ್ ಇಫ್ ಯು ಆರ್ using graphite as a moderator, which is another option, then you can use ಅದಕ್ಕೆ ಸೂಟ್ ಆಗುವಂಗೆ ಆರ್ಡಿನರಿ ವಾಟರ್ ಆರ್ ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ ಬಿ ಯೂಸ್ಡ್ ಆಸ್ ಕೂಲೆಂಟ್. ಸೊ ಇದು ಕೂಲೆಂಟ್ ಏನು ಮಾಡ್ತೈತಿ, ನಾನು ಆಗಲೇ ಹೇಳಿದ್ರೆ ಇಲ್ಲೇ ಫ್ಲೋ ಆಗ್ತದೆ ನೋಡ್ರಿ, ಕೂಲೆಂಟ್ ಫ್ಲೋ ಆಗ್ತದೆ. ಈ ಪಂಪ್ನಿಂದ ಕೂಲೆಂಟ್ ಬಂದು ಇಲ್ಲಿರುವಂಥ ಹೀಟನ್ನು ತೊಗೊಂಡು ಹೋಗಿ ಇಲ್ಲಿರುವಂಥ ಮತ್ತು ಬೇರೆ ವಾಟರಿಗೆ ಅದು ಸಪ್ಲೈ ಮಾಡ್ತೈತಿ. ಇಲ್ಲಿರುವಂಥ ವಾಟರ್ ಹೀಟಾಗಿ ಸ್ಟೀಮ್ ಪ್ರೊಡ್ಯೂಸ್ ಆಗಿ ಹೋಗ್ತೈತಿ ಆಮೇಲೆ ಹಂಗೆ ಆ ಕಡೆ. ಸೊ ಇದು ಕೂಲೆಂಟ್, ಇದು ಹೀಟ್ ಎಕ್ಸ್ಚೇಂಜರ್. Coolant comes from the heat exchanger to the nuclear reactor and takes the heat away, absorbs the heat and takes it away to the heat exchanger. So ಇದೊಂದು ಪಾರ್ಟ್ ಮುಗಿತು. ಈಗ ನಮ್ಗೆ ನೆಕ್ಸ್ಟ್ ರಿಫ್ಲೆಕ್ಟರ್ ಅಂತ ಬರ್ತೈತೆ. ಈ ರಿಫ್ಲೆಕ್ಟರ್ದ ಕೆಲಸ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಈಗ. ಸೊ ಇದು ಆ್ಯಕ್ಚುಲಿ ಬಿಕಾಸ್ ಆಫ್ ಸಮ್ ರೀಸನ್ ನಾನು ಮನೆ ಒಳಗೆ ಈಗ ಸದ್ಯ ವಿಡಿಯೋ ಮಾಡೋಕೆ ಆಗಿದ್ದಿಲ್ಲ. ಇದು ಹೀಗಾಗಿ ಟೆರೆಸ್ ಮೇಲೆ ಬಂದಿದೆ, ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಇರ್ಬೇಕು. ಬಟ್ ಸ್ಟಿಲ್ ಸ್ವಲ್ಪ ಅದು ರೆಡ್ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ಮೈಕ್ ಯೂಸ್ ಮಾಡಾಕತ್ತೀನಿ. ವಿಲ್ ಸಿ. ಸೊ ರಿಫ್ಲೆಕ್ಟರ್ ಅಂದ್ರೆ ಏನಂತ ಹೇಳ್ತೀನಿ ನೋಡ್ರಿ. ಈಗ ಇದು ನಮ್ಮದು ನ್ಯೂಕ್ಲಿಯರ್ ರಿಯಾಕ್ಟರ್, ಹೌದಾ? ಈ ನ್ಯೂಕ್ಲಿಯರ್ ರಿಯಾಕ್ಟರ್ದು ಬಾರ್ಡರಿಗೆ ರಿಫ್ಲೆಕ್ಟರ್ಸ್ ಹಾಕಿರ್ತಾರೆ. ಬಾರ್ಡರಿಗೆ ಇಲ್ಲೇ ಏನು ಹಾಕಿರ್ತಾರೆ? ರಿಫ್ಲೆಕ್ಟರ್. ಈ ರಿಫ್ಲೆಕ್ಟರ್ ಕೆಲಸ ಏನಂತ ಹೇಳ್ತೀನಿ. ಸೊ ಈಗ ಒಂದು ಎಕ್ಸಾಂಪಲ್ ತೊಗೊಂಡು ನಾವು ಲೆಟ್ ಅಸ್ ಸೇ ದಿಸ್ ಈಸ್ ಯುರೇನಿಯಮ್ ಆ್ಯಂಡ್ ಹಿಯರ್ ವಿ ಹ್ಯಾವ್ ಅ ನ್ಯೂಟ್ರಾನ್. ವಿ ವಿಲ್ ಬೊಂಬಾರ್ಡ್ ದಿಸ್ ನ್ಯೂಟ್ರಾನ್ ಟು ದ ಯುರೇನಿಯಮ್. ದಿಸ್ ಸ್ಪ್ಲಿಟ್ಸ್ ಇಂಟು ಲೆಟ್ ಅಸ್ ಸೇ 3 ನ್ಯೂಟ್ರಾನ್ಸ್. ನಾ ಹೇಳಿದ್ದೆ ಇವು ಫಾಸ್ಟ್ ನ್ಯೂಟ್ರಾನ್ಸ್ ಇರ್ತಾವಂತ. ಮಾಡರೇಟರ್ ಇರ್ತೈತಿ ಟು ಸ್ಲೋ ಡೌನ್ ದೆಮ್. ಬಟ್ ಸಮ್ಟೈಮ್ಸ್ ವಾಟ್ ಮೈಟ್ ಹ್ಯಾಪನ್, ಬಿಕಾಸ್ ದೀಸ್ ನ್ಯೂಟ್ರಾನ್ಸ್ ಆರ್ fast neutrons, they might escape from the nuclear reactor. ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಎಲ್ಲೆಲ್ಲಿ ನಾವು ಫ್ಯೂಯಲ್ ಗೇಲ್ ಹಾಕಿಟ್ಟಿರ್ತೀವಲ್ಲ ಅದೆಲ್ಲ ದಾಟಿ, ಮಾಡರೇಟರ್, ಕಂಟ್ರೋಲ್ ರಾಡ್ಸ್ ಇವೆಲ್ಲ ದಾಟಿ ಸಮ್ಟೈಮ್ಸ್ ಈ ನ್ಯೂಕ್ಲಿಯರ್ ರಿಯಾಕ್ಟರ್ದು ಏನು ಏರಿಯಾ ಐತಲ್ಲ ಇದಿಷ್ಟು ಬಿಟ್ಟು, ಈ ಪೋರ್ಷನ್ ಬಿಟ್ಟು, ಬಿಕಾಸ್ ದ ನ್ಯೂಟ್ರಾನ್ಸ್ ಆರ್ ಫಾಸ್ಟ್ ನ್ಯೂಟ್ರಾನ್ಸ್, ದೇ ಮೈಟ್ ಎಸ್ಕೇಪ್, ದೇ ಮೈಟ್ ಜಸ್ಟ್ ಗೋ ಆಫ್ ಫ್ರಮ್ ದ ನ್ಯೂಕ್ಲಿಯರ್ ರಿಯಾಕ್ಟರ್, ಹೊರಗೆ ಔಟ್ ಆಫ್ ದ ನ್ಯೂಕ್ಲಿಯರ್ ರಿಯಾಕ್ಟರ್ ಹೋಗೋ ಚಾನ್ಸಸ್ ಇರ್ತಾವೆ. ಅವಾಗ ಏನಾಗ್ತೈತಿ, ಇವು ನ್ಯೂಟ್ರಾನ್ಸ್ ವೇಸ್ಟ್ ಆದ್ವಿಲ್ಲ ರೀ ನಮಗೀಗ. ಅವು ಆ್ಯಕ್ಚುಲಿ ಏನಾಗಬೇಕು, ದೀಸ್ 3 ನ್ಯೂಟ್ರಾನ್ಸ್ ದೇ ಶುಡ್ ಗೆಟ್ ಕ್ಯಾಪ್ಚರ್ಡ್ ಬೈ 3 more uranium nuclei and the fission reaction has to continue. But sometimes as they are fast neutrons, they might escape the nuclear reactor itself. ಯಾವು ಈ ನ್ಯೂಟ್ರಾನು ತಪ್ಪಿಸ್ಕೊಂಡು ಹೋಗ್ಬೋದು. ಅದಕ್ಕೆ ತಪ್ಪಿಸ್ಕೊಂಡು ಹೋಗ್ಲಾರ್ದಂಗೆ ರಿಫ್ಲೆಕ್ಟರ್ ಅನ್ನೋ ಮಟೀರಿಯಲ್ ಹಾಕಿರ್ತಾರೆ. ಏನಾಗ್ತದೆ ಅವಾಗಂದ್ರೆ, ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಒಂದು ನ್ಯೂಟ್ರಾನ್ ಇಲ್ಲೈತಿ, ಇದು ಹೋಗಿ ಆ ರಿಫ್ಲೆಕ್ಟರ್ಗೆ ಬಡದು ಇಟ್ ಕೆನಾಟ್ ಎಸ್ಕೇಪ್, ಇಟ್ ಕೆನಾಟ್ ಕ್ರಾಸ್ ದ್ಯಾಟ್ ರಿಫ್ಲೆಕ್ಟರ್, ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಬ್ಯಾಕ್ ಇನ್ಸೈಡ್ ದ ನ್ಯೂಕ್ಲಿಯರ್ ರಿಯಾಕ್ಟರ್. ಹಿಂಗೆ ಹೊಂಟಿತ್ತಂದ್ರೆ ಬಡದು ವಾಪಸ್ ಕಾಸ್ತಾರೆ ನಡಿ ಒಳಗೆ ಅಂಥೇಳಿ. ಸೊ ನ್ಯೂಟ್ರಾನ್ಸ್ ಒಂದಿಷ್ಟು ವೇಸ್ಟ್ ಆಗಬಾರ್ದು, ಎಸ್ಕೇಪ್ ಆಗಬಾರ್ದು ಅಂಥೇಳಿ ಆ ರಿಫ್ಲೆಕ್ಟರ್ ಪಾರ್ಟನ್ನು ಯೂಸ್ ಮಾಡ್ತಾರೆ. ಓಕೆ, ಜಸ್ಟ್ ಅ ಮಿನಿಟ್. The surface of the reactor chamber is coated with a material which can reflect back neutrons leaking out of the surface of the core. ಕೋರ್ನಿಂದ ಲೀಕ್ ಆಗಿ ಹೊರಗಡೆ ನ್ಯೂಟ್ರಾನ್ಸ್ ಹೋಗಲಾರದ ಹಾಗೆ ಅವುಗಳನ್ನು ರಿಫ್ಲೆಕ್ಟ್ ಮಾಡ್ಕೊಂಡು ವಾಪಸ್ ಕಳಿಸ್ತಾರೆ. ದಿಸ್ ಹೆಲ್ಪ್ಸ್ ಇನ್ ರಿಡಕ್ಷನ್ ಇನ್ ಕ್ರಿಟಿಕಲ್ ಸೈಜ್. ಸೊ ಕ್ರಿಟಿಕಲ್ ಸೈಜ್ ಅಂದ್ರೇನು ಅಂಥೇಳಿ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್. Because of the use of reflector, we can reduce the critical size. What is critical size? Next explain ಮಾಡ್ತೀನಿ. Graphite is often used for this purpose. This purpose ಅಂದರೆ what purpose? ರಿಫ್ಲೆಕ್ಟರ್. ಆ ನ್ಯೂಟ್ರಾನ್ಸ್ ಹೊರಗೆ ಹೋಗ್ಲಾರ್ದಂಗೆ ಅದನ್ನು ರಿಫ್ಲೆಕ್ಟ್ ಮಾಡಿ ವಾಪಸ್ ಕಳ್ಸೋಕ್ಕೆ ಗ್ರಫೈಟನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಪಾರ್ಟ್, ದಿಸ್ ಇಸ್ ಆ್ಯಕ್ಚುಲಿ
ರಿಯಾಕ್ಟರ್ ಶೀಲ್ಡ್ ಅಂತ ನೆಕ್ಸ್ಟ್ ಪಾರ್ಟ್ ಬರ್ತೈತಿ. ಸೊ ರಿಯಾಕ್ಟರ್ ಶೀಲ್ಡ್ ಅಂದ್ರೇನು, ಈಗ ನಿಮಗೆ ಕೇಳಿರ್ತೀರಿ ಏನಂದ್ರೆ, ಡ್ಯೂರಿಂಗ್ ದಿ ಪ್ರೊಡಕ್ಷನ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಒಂದಿಷ್ಟು ಹಾರ್ಮ್ಫುಲ್ ರೇಡಿಯೇಷನ್ಸ್ ಬರ್ತಾವು. ಅಲ್ಫಾ ರೇಸ್, ಓಕೆ, ಬೀಟಾ ರೇಸ್, ಗಾಮಾ ರೇಸ್. ಪರ್ಟಿಕ್ಯುಲರ್ಲಿ ಗಾಮಾ ರೇಸ್ ಆರ್ ವೆರಿ ಹಾರ್ಮ್ಫುಲ್. ಈಗ ಗದಗ್ನೊಳಗೆ ನಾವು ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ತಯಾರು ಮಾಡಿದ್ವಿ ಅಂತ ತಿಳ್ಕೊರಿ. ನಮ್ಮ ಊರೊಳಗೆ ನ್ಯೂಕ್ಲಿಯರ್ ರಿಯಾಕ್ಟರ್ ತಯಾರು ಮಾಡಿದ್ವಿ. ಇದರಿಂದ ಹೊರಗಡೆ ಏನಾರ ಗಾಮಾ ರೇಸ್ ಅಂದರೆ ಇಫ್ ದೇ ಎಂಟರ್ ಇನ್ ಟು ದ ಸಿಟಿ, ದೀಸ್ ಆರ್ ವೆರಿ ಡೇಂಜರಸ್. ಗಾಮಾ ರೇಸ್ ಇವು ಹೊರಗೆ ಬಂದು ಇಟ್ ಕ್ಯಾನ್ ಎಫೆಕ್ಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಎನಿ ಲೈಫ್ ಫಾರ್ ದ್ಯಾಟ್ ಮ್ಯಾಟರ್, ಪ್ಲ್ಯಾಂಟ್ಸು, ಆ್ಯನಿಮಲ್ಸು. ಇಟ್ಸ್ ಹಾರ್ಮ್ಫುಲ್ ಗಾಮಾ ರೇಸ್. ಇವಕ್ಕೆ ನೀವು ಹಿಂಗೆ ಕೇಳಿರ್ತೀರಿ, ರೇಡಿಯೋ ಆ್ಯಕ್ಟಿವ್ ರೇಡಿಯೇಷನ್ಸ್ ಇರ್ತಾವೆ. ಯಾಕೆ ಗೊತ್ತೇನು? ಈಗ ನಾನು ನಿಮ್ಗೆ ಇಲ್ಲಿ ರೇಡಿಯೋ ಆ್ಯಕ್ಟಿವ್ ರೇಡಿಯೇಷನ್ಸ್ ಯಾಕೆ ಬರ್ತಾವೆ ಅಂತ ಹೇಳ್ತೀನಿ ಒಂದು ಎಕ್ಸಾಂಪಲ್. ಈಗ ಯುರೇನಿಯಮ್ 92-235 ಫಾರ್ ಎಕ್ಸಾಂಪಲ್ ನಾವು ತೊಗೊಂಡಿದ್ವಲ್ಲ, ವೆನ್ ಇಟ್ ಸ್ಪ್ಲಿಟ್ಸ್ ಇನ್ ಟು ದ ಫಿಷನ್ ಫ್ರಾಗ್ಮೆಂಟ್ಸ್, ಬೇರಿಯಮ್ ಆ್ಯಂಡ್ ಕ್ರಿಪ್ಟಾನ್, ಈ ಬೇರಿಯಮ್ ಆ್ಯಂಡ್ ಕ್ರಿಪ್ಟಾನ್ ಆರ್ ಎನಿ ಅದರ್ ಫಿಷನ್ ಫ್ರಾಗ್ಮೆಂಟ್ ಫಾರ್ ದಟ್ ಮ್ಯಾಟ್ರಲ್ಲಿ ಯಾವ ಬರ್ತಾವಲ್ಲ, ಸಮ್ಟೈಮ್ಸ್ ಅವು ರೇಡಿಯೋ ಆ್ಯಕ್ಟಿವ್ ಇರೋ ಚಾನ್ಸಸ್ ಇರ್ತಾವೆ. ದಟ್ ಮೀನ್ಸ್ ದೇ ಆರ್ ಕ್ಯಾಪಬಲ್ ಆಫ್ ಎಮಿಟಿಂಗ್ ಹಾರ್ಮ್ಫುಲ್ ರೇಡಿಯೇಷನ್ಸ್. ಸೊ ಅದಕ್ಕೆ ಜನರಲಿ ಏನಾಗ್ತದೆ ಅಂದ್ರೆ, ಎಲ್ಲೆಲ್ಲಿ ಯಾವ್ಯಾವ ಊರಿನೊಳಗೆ ಗೌರ್ಮೆಂಟ್ದವರು ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ನ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅಲ್ಲಿ ಮಂದಿ ಸ್ಟ್ರೈಕ್ ಮಾಡಿ ಅದನ್ನು ಬಂದ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಒನ್ ಥಿಂಗ್ ರೀಸೆಂಟ್ಲಿ ಅರೌಂಡ್ 4 to 5 years ಬ್ಯಾಕ್ ಅನ್ಸುತ್ತೆ, ಕೊಯಂಬತ್ತೂರಿನೊಳಗೆ ಒಂದು ನ್ಯೂಕ್ಲಿಯರ್ ರಿಯಾಕ್ಟರನ್ನು ಎಸ್ಟಾಬ್ಲಿಷ್ ಮಾಡ್ಬೇಕಂತ ಗೌರ್ಮೆಂಟ್ದವ್ರು ಟ್ರೈ ಮಾಡಿದ್ರು. ಬಟ್ ಅಲ್ಲಿ ಪೀಪಲ್ ಎಲ್ಲ ಸೇರಿ ಸ್ಟ್ರೈಕ್ ಮಾಡಿ ಅದನ್ನು ಸ್ಟಾಪ್ ಮಾಡಿದರು. ಇವಂದು ಎಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಭಾಳಷ್ಟು ಪ್ರೊಡ್ಯೂಸ್ ಆಗ್ತದೆ, ಬಟ್ ಹಾರ್ಮ್ಫುಲ್ ರೇಡಿಯೇಷನ್ಸ್ ಇರೋದ್ರಿಂದ ಅಂಥೇಳಿ. ಸೊ ಅದಕ್ಕೆ ಆ ಹಾರ್ಮ್ಫುಲ್ ರೇಡಿಯೇಷನ್ಸ್ ಆ ನ್ಯೂಕ್ಲಿಯರ್ ರಿಯಾಕ್ಟರ್ ಚೇಂಬರ್ ಬಿಟ್ಟು ಹೊರಗೆ ಹೋಗಬಾರ್ದು ಅಂಥೇಳಿ ನಾ ಆಗಲೇ ಹೇಳಿದ್ನಲ್ಲ, ರಿಫ್ಲೆಕ್ಟರ್ ಅಂತ ಇರ್ತೈತಿ, ದಟ್ ಈಸ್ ಇನ್ಸೈಡ್ ದ ಚೇಂಬರ್ ಒಳಗೆ. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಇಲ್ಲೇ ಪಟಾಕ್ಷಿ ಹಾರ್ಸಾಗತ್ತಾರೆ ಹಣೆ ಬಾರ. ಸೊ ರಿಫ್ಲೆಕ್ಟರ್ ಅದ್ರ ಒಳಗಿರ್ತೈತಿ, ಚೇಂಬರ್ ಇರುತ್ತೆ. ಬಟ್ ಶೀಲ್ಡ್ ಅಂಥೇಳಿ ನ್ಯೂಕ್ಲಿಯರ್ ಶೀಲ್ಡ್ ಅಂತ ಯೂಸ್ ಮಾಡ್ತಾರೆ ಇನ್ನೊಂದು ಎಕ್ಸ್ಟ್ರಾ. ಈ ನ್ಯೂಕ್ಲಿಯರ್ ಶೀಲ್ಡ್ ಎದಕ್ಕಂದ್ರೆ, ಇಲ್ಲಿ ಏನಾರ ನಮಗೆ ರೇಡಿಯೋ ಆ್ಯಕ್ಟಿವ್ ರೇಸ್ ಇದ್ದರೂ, ಗಾಮಾ ರೇಸ್ ಇದ್ದರೂ, ಆ ಶೀಲ್ಡ್ ದಾಟಿ ಹೊರಗೆ ಹೋಗಿ ಆ ಸಿಟಿ, ಔಟ್ಸೈಡ್ ಸಿಟಿ ಅಥವಾ ಔಟ್ಸೈಡ್ ಎನ್ವಿರಾನ್ಮೆಂಟಿಗೆ ಅದು ಎಫೆಕ್ಟ್ ಆಗಿರಬಾರ್ದು. ಸೊ ಟು ಪ್ರೊಟೆಕ್ಟ್ ದಿ ಔಟ್ಸೈಡ್ ಎನ್ವಿರಾನ್ಮೆಂಟ್ ಫ್ರಮ್ ದೀಸ್ ಹಾರ್ಮ್ಫುಲ್ ಹಜಾರ್ಡಸ್ ರೇಡಿಯೇಷನ್ಸ್, ಸ್ಟ್ರಾಂಗ್ ಕಾಂಕ್ರೀಟ್ ಶೀಲ್ಡ್ 2 meter ಥಿಕ್ನೆಸ್ ಅಪ್ರಾಕ್ಸಿಮೇಟ್ಲಿ ತೊಗೊಂಡಿರ್ತಾರೆ. ಅದು ಶೀಲ್ಡ್, ದಟ್ ಈಸ್ ದ 6th part ಆಫ್ ದ ನ್ಯೂಕ್ಲಿಯರ್ ರಿಯಾಕ್ಟರ್. ಸೊ ಇಲ್ಲಿ ನೋಡ್ರಿ, a shield is provided around the reactor core for preventing the intense harmful radiation from coming out. It usually, ಆ ಶೀಲ್ಡ್ನೊಳಗೆ ಏನಿರ್ತೈತಿ ಅಂದರೆ, ಇಟ್ ಯೂಶ್ವಲಿ ಕನ್ಸಿಸ್ಟ್ ಆಫ್ ಅ ಲೇಯರ್ ಆಫ್ ಕಾಂಕ್ರೀಟ್, ನಾ ಹೇಳಿದ್ನಲ್ಲ, ಅಬೌಟ್ 2 meter ಥಿಕ್ನೆಸ್. ಇನ್ ಹೈ ಪವರ್ ರಿಯಾಕ್ಟರ್ಸ್, ಭಾಳ ನ್ಯೂಕ್ಲಿಯರ್ ಎನರ್ಜಿ ಪ್ರೊಡ್ಯೂಸ್ ಮಾಡುವಂತಹ ಸ್ಟ್ರಾಂಗ್ ರಿಯಾಕ್ಟರ್ಸ್ನೊಳಗೆ, in high power reactors there will be another shield close to the core. This consists of a few inches of iron or steel. ಏನಂತಾರೆ ಅವರು, ಜನರಲಿ ಇದು ನಮ್ಮದು ರಿಯಾಕ್ಟರ್ ಚೇಂಬರ್ ಅಂದ್ರೆ, ಇದು ಸುತ್ತಲ ಶೀಲ್ಡ್ ಏನಿರ್ತದಲ್ಲ, ಇಲ್ಲೇ 2 meter ಕಾಂಕ್ರೀಟ್ ಇರುತ್ತೆ. ಬಟ್ ಸಮ್ ಟೈಮ್ಸ್ ಇಫ್ ನೀಡೆಡ್, ಆ 2 meter ಕಾಂಕ್ರೀಟ್ ಶೀಲ್ಡ್ ಜೋಡಿ ಮತ್ತೊಂದು ಫ್ಯೂ ಇಂಚಸ್ ಆಫ್ ಐರನ್ ಆರ್ ಸ್ಟೀಲ್ನೂ ಶೀಲ್ಡ್ ಆಗಿ ಎಕ್ಸ್ಟ್ರಾ ಹಾಕ್ತಾರೆ. ಅಂದರೆ ಇದು ಇರ್ತೈತೆ, ಕಾಂಕ್ರೀಟ್ ಶೀಲ್ಡು ಇರುತ್ತೆ, ಟುಗೆದರ್ ವಿತ್ ದ್ಯಾಟ್ ಕಾಂಕ್ರೀಟ್ ಶೀಲ್ಡ್ ಮತ್ತೊಂದು ಸ್ವಲ್ಪ ಫ್ಯೂ ಇಂಚಸ್ ಆಫ್ ಮೆಟಲ್ ಯೂಸ್ ಮಾಡೋ ಚಾನ್ಸಸ್ ಇರ್ತವೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಪಾರ್ಟ್ಸ್. ಓಕೆ, ಆ ಡೈಗ್ರಾಮ್ ನೀವು ಪ್ರಾಕ್ಟೀಸ್ ಮಾಡ್ಕೊಡ್ಬೇಕಾದ್ರೆ ವಿಡಿಯೋ ಕಡೆ ವಾಪಸ್ ಹೋಗಿ ನಾ ಇಮೇಜ್ ನಮ್ಮ ಗ್ರೂಪ್ನೊಳಗೂ ಹಾಕ್ತೀನಿ, ಅಥವಾ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಸೊ ದಿಸ್ ವಾಸ್ ಅಬೌಟ್ ಹೌ ಅ ನ್ಯೂಕ್ಲಿಯರ್ ರಿಯಾಕ್ಟರ್ ವರ್ಕ್ಸ್ ಆ್ಯಂಡ್ ಇಟ್ಸ್ ಡಿಫ್ರೆಂಟ್ ಪಾರ್ಟ್ಸ್, ಎಕ್ಸಾಂಪಲ್ಸ್ ಆಫ್ ದೋಸ್ ಡಿಫ್ರೆಂಟ್ ಪಾರ್ಟ್ಸ್. ಸೊ ಹೋಪ್ಫುಲಿ ಯು ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟ್ ವಿಡಿಯೋದೊಳಗೆ ನಾವು ನ್ಯೂಕ್ಲಿಯರ್ ಫ್ಯೂಷನ್ ಡಿಸ್ಕಸ್ ಮಾಡೋಣ. ಆ್ಯಂಡ್ ಆ್ಯಸ್ ಫಾರ್ ಆಸ್ ದಿ ಸಿಲೆಬಸ್ ಈಸ್ ಕನ್ಸರ್ನ್ಡ್, ಸದ್ಯ ಇನ್ಫಾರ್ಮೇಷನ್ ಪ್ರಕಾರ ದ್ಯಾಟ್ ಶುಡ್ ಕಂಪ್ಲೀಟ್ ದ ಚಾಪ್ಟರ್. ಆರ್ ಇಫ್ ರಿಕ್ವೈರ್ಡ್ ಮತ್ತೊಂದು ವಿಡಿಯೋ ಮಾಡಿ, ರೇಡಿಯೋ ಆ್ಯಕ್ಟಿವಿಟಿ ಅಂತ ಒಂದು ಟಾಪಿಕ್ ಬರುತ್ತೆ, ವಿಲ್ ಹ್ಯಾವ್ ಅ ಸಪ್ರೇಟ್ ವಿಡಿಯೋ ಫಾರ್ ದ್ಯಾಟ್ ಇಫ್ ದಟ್ ಈಸ್ ದೇರ್ ಫಾರ್ ಸಿಲೆಬಸ್. ಓಕೆ,
ಸೊ ಹೋಪ್ಫುಲಿ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಆ ವೀಡಿಯೋಸ್ ನೀವು ಫಾಲೋ ಮಾಡಾಕತ್ತೀರಿ, ಯೂಸ್ ಮಾಡ್ಕೊಳಕತ್ತೀರಿ ಅಂತ ಅಂದ್ಕೊಂಡಿನಿ. ಥ್ಯಾಂಕ್ ಯು. ನಮಸ್ಕಾರ.